ಎಲ್ರಿಗೂ ನಮಸ್ಕಾರ. ಇನ್ಫಿನಿಟ್ IAS-KS ಏಪ್ರಿಲ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಈ ಪ್ರಶ್ನೆಗಳು ನಿಮ್ಮ ಮುಂಬರುವ KS ಮತ್ತು UPSC ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ನಾಸಾ ಬಿಗಿನ್ಸ್ ಫೇಲಿಂಗ್ ರಾಕೆಟ್ ಆರ್ಟೆಮಿಸ್ 2. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನಾಸಾಸ್ ಆರ್ಟೆಮಿಸ್ 2 ಮಿಷನ್ ಯೂಸ್ಡ್ ದಿ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ಅಂಡ್ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಅಂತ ಕೇಳಿದ್ದಾರೆ. SLS ಸ್ಪೇಸ್ ಲಾಂಚ್ ಸಿಸ್ಟಮ್ ಕೋರ್ ಸ್ಟೇಜ್ ಪ್ರೊಪೆಲೆಂಟ್ಸ್ ಇನ್ಕ್ಲೂಡ್ ಲಿಕ್ವಿಡ್ ಆಕ್ಸಿಜನ್ ಅಂಡ್ ಲಿಕ್ವಿಡ್ ಹೈಡ್ರೋಜನ್ ಅಂತ ಕೇಳಿದ್ದಾರೆ. ಆರ್ಟೆಮಿಸ್ 2 ವಾಸ್ ಡಿಸೈನ್ಡ್ ಆಸ್ ಎ ಕ್ರೂಡ್ ಲೂನಾರ್ ಲ್ಯಾಂಡಿಂಗ್ ಮಿಷನ್ ಅಂತ ಹೇಳಿದ್ದಾರೆ. ಸೊ ಕನ್ನಡದಲ್ಲಿ ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಆರ್ಟೆಮಿಸ್ 2ಗೆ ಸಂಬಂಧಪಟ್ಟಂತೆ. ನಾಸಾಯ ಆರ್ಟೆಮಿಸ್ 2 ಮಿಷನ್ನಲ್ಲಿ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ಮತ್ತು ಓರಿಯನ್ ಬಾಹ್ಯಾಕಾಶ ನೌಕೆಯನ್ನು ಬಳಸಲಾಯಿತು ಅಂತ ಕೇಳಿದ್ದಾರೆ. SLS ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಮುಖ್ಯ ಹಂತದ ಪ್ರೊಪೆಲೆಂಟ್ಗಳಲ್ಲಿ ದ್ರವ ಆಮ್ಲಜನಕ ಮತ್ತು ದ್ರವ ಹೈಡ್ರೋಜನ್ ಸೇರಿವೆ. ಆರ್ಟೆಮಿಸ್ 2 ಅನ್ನು ಚಂದ್ರನ ಮೇಲ್ಮೈಗೆ ಮಾನವ ಸಹಿತ ಇಳಿಯುವ ಮಿಷನ್ ಆಗಿ ವಿನ್ಯಾಸಗೊಳಿಸಲಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ. ಆ ಎರಡು ಹೇಳಿಕೆ ಯಾವುದಂತ ಹೇಳಿದರೆ, ಹೇಳಿಕೆ 1 ಸರಿಯಾಗಿದೆ, ಆಯಿತಾ. ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಆದರೆ ಹೇಳಿಕೆ 3 ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಹಾಗಾಗಿ 2 ಮಾತ್ರ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಆರ್ಟೆಮಿಸ್ 2 ಚಂದ್ರನ ಮೇಲ್ಮೈಗೆ ಮಾನವ ಸಹಿತ ಇಳಿಯುವ ಮಿಷನ್ ಆಗಿ ವಿನ್ಯಾಸಗೊಳಿಸಲಾಗಿತ್ತು, ಅದು ತಪ್ಪಾಗಿರುತ್ತೆ. ಆರ್ಟೆಮಿಸ್ 2 ಏನಿದೆಯಲ್ಲ ಮಾನವ ಸಹಿತ, ಆಯಿತಾ, ಇಳಿಯುವ ಚಂದ್ರ ಪರಿಕ್ರಮಣ ಅಥವಾ ಫ್ಲೈಬೈ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈಗೆ ಇಳಿಯುವ ಮಿಷನ್ ಅಲ್ಲ, ಆಯಿತಾ. ಸೊ ಅದರ ಪರಿಭ್ರಮಣಕ್ಕೆ ಇದು ಸಂಬಂಧಪಟ್ಟಿರುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಕ್ರಯೋಜೆನಿಕ್ ಪ್ರೊಪೆಲೆಂಟ್ಗಳು ಏನಿದಾವಲ್ಲ ಅತಿ ಕಡಿಮೆ ತಾಪಮಾನದಲ್ಲಿ ತುಂಬಿ ನಿರ್ವಹಿಸಬೇಕಾಗುವುದರಿಂದ ಇಂಧನ ತುಂಬುವಿಕೆ ಉಡಾವಣೆ ಪ್ರಮುಖ ಹಂತವಾಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The Supreme Court is a court of record under Article 129 of the Constitution ಅಂತ ಕೇಳಿದ್ದಾರೆ. High courts are courts of the records under Article 215 and may punish for contempt of themselves. Contempt proceedings may be used to reopen and redecide. ನೋಡಿ, reopen and redecide the merits of finally settled disputes. Civil contempt generally involves willful disobedience of the judgment, decree, direction, order, writ or other process of court. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರುತ್ತೆ. ಸಂವಿಧಾನದ ವಿಧಿ 129ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ದಾಖಲೆ ನ್ಯಾಯಾಲಯವಾಗಿದೆ. ವಿಧಿ 215ರ ಅಡಿಯಲ್ಲಿ ಹೈಕೋರ್ಟ್ ದಾಖಲೆ ನ್ಯಾಯಾಲಯ ಆಗಿದ್ದು ತಮ್ಮ ಅವಮಾನಕ್ಕಾಗಿ ಶಿಕ್ಷೆ ವಿಧಿಸಬಹುದು. ಅಂತಿಮವಾಗಿ ಇತ್ಯರ್ಥಗೊಂಡ ವಿವಾದದ ಮೂಲ ವಿಚಾರಗಳನ್ನು ಮತ್ತೆ ತೆರೆಯಲು ಮತ್ತು ಮರು ನಿರ್ಣಯಿಸಲು ನ್ಯಾಯಾಂಗ ಅವಮಾನ ಪ್ರಕ್ರಿಯೆಯನ್ನು ಬಳಸಬಹುದು. ನ್ಯಾಯಾಲಯದ ತೀರ್ಪು, ಡಿಕ್ರಿ, ನಿರ್ದೇಶನ, ಆದೇಶ, ರಿಟ್ ಮತ್ತು ಇತರ ಪ್ರಕ್ರಿಯೆಯನ್ನು ಉದ್ದೇಶಪೂರ್ವಕವಾಗಿ ಪಾಲಿಸದಿರುವುದು ಸಾಮಾನ್ಯವಾಗಿ ನಾಗರಿಕ ಅವಮಾನಕ್ಕೆ ಒಳಪಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರುತ್ತೆ. 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಸೊ ಅದನ್ನು ನೋಡ್ಬಿಡೋಣ ಈಗ. ಸೊ ಸ್ಟೇಟ್ಮೆಂಟ್ 1, ಓಕೆ, ಹೇಳಿಕೆ 1 ಸರಿಯಾಗಿದೆ. ಓಕೆ, ಸೊ ಇದು 129 ವಿಧಿ ಏನಿದೆಯಲ್ಲ ಅದು ಸುಪ್ರೀಂ ಕೋರ್ಟ್ ದಾಖಲೆಯ ನ್ಯಾಯಾಲಯ ಅಂತ ಹೇಳುತ್ತೆ. ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ವಿಧಿ 215ರ ಪ್ರಕಾರ ಹೈಕೋರ್ಟ್ ದಾಖಲೆ ನ್ಯಾಯಾಲಯಗಳಾಗಿದ್ದಾವೆ. ಸೊ ಅವು ತಮ್ಮ ಅವಮಾನಕ್ಕಾಗಿ ಶಿಕ್ಷೆ ವಿಧಿಸಬಹುದು, ಅದು ಸರಿ ಇದೆ. ಹೇಳಿಕೆ 3 ತಪ್ಪಾಗಿದೆ. ಅಂತಿಮವಾಗಿ ಇತ್ಯರ್ಥಗೊಂಡ ವಿವಾದದ ಮೂಲ ವಿಚಾರಗಳನ್ನು ಮತ್ತೆ ತೆರೆಯಲು ಮರು ನಿರ್ಣಯಿಸಲು ನ್ಯಾಯಾಂಗ ಅವಮಾನ ಪ್ರಕ್ರಿಯೆಯನ್ನು ಬಳಸಬಹುದು ಅನ್ನೋದು ತಪ್ಪು. ಸೊ ಮತ್ತೆ ಪುನರ್ಬಳಕೆ ಮಾಡೋಕ್ಕೆ ಆಗೋದಿಲ್ಲ ಅಂತ ನಿನ್ನೆ ನೋಡ್ಬೋದು. ಹೇಳಿಕೆ 4 ಸರಿಯಾಗಿದೆ. ಓಕೆ, ಸೊ ಇದು ಡೀಟೇಲ್ಸು. ಅದರ ಜೊತೆಗೆ ಏಪ್ರಿಲ್ 2026ರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಅವಮಾನ ಅಧಿಕಾರದ ಮುಖ್ಯ ಉದ್ದೇಶ ಬಾಧ್ಯತೆಯ ನ್ಯಾಯಾಂಗ ನಿರ್ದೇಶನಗಳ ಪಾಲನೆಯನ್ನು ಖಚಿತಪಡಿಸುವುದಾಗಿದೆ ಅಂತ ಹೇಳಿದೆ. ಅಂತಿಮವಾಗಿ ಇತ್ಯರ್ಥಗೊಂಡ ವಿಚಾರವನ್ನು ಮೇಲ್ಮನವಿಯಂತೆ ಮರು ನಿರ್ಣಯಿಸಲು ಇದನ್ನು ಬಳಸಲಾಗುವುದಿಲ್ಲ ಎಂದು ಪುನರುಚ್ಚಾರ ಮಾಡಿದೆ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ನ್ಯಾಯಾಲಯಗಳ ಅವಮಾನ ಕಾಯ್ದೆ ಏನಿದೆಯಲ್ಲ 1971ರ ನಾಗರಿಕ ಮತ್ತು ಅಪರಾಧ ಅವಮಾನವನ್ನು ವಿಭಜಿಸುತ್ತದೆ. ಇದು ಡಿವೈಡ್ ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದು.
ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸದುದ್ದೇಶದಿಂದ ಮುಂದಿಡಲಾಗಿದೆ ಎಂದು ನ್ಯಾಯಾಲಯ ತೃಪ್ತಿಯಾದಲ್ಲಿ ಸತ್ಯವನ್ನು ಪ್ರತಿರಕ್ಷಣೆಯಾಗಿ ಸ್ವೀಕರಿಸಬಹುದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ವಿತ್ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು ಇದು ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಆರ್ಟಿಕಲ್ 161 ಎಂಪವರ್ಸ್ ಎ ಗವರ್ನರ್ ಟು ಗ್ರಾಂಟ್ ಪಾರ್ಡನ್ಸ್, ರಿಪ್ರೈಸ್, ರಿಸ್ಪೈಟ್, ರೆಮಿಷನ್, ಕಮ್ಯುಟೇಷನ್ ಇನ್ ಮ್ಯಾಟರ್ಸ್ ವಿತಿನ್ ದ ಸ್ಟೇಟ್ ಎಕ್ಸಿಕ್ಯೂಟಿವ್ ಸ್ಪಿಯರ್. ನೋಡಿ 161. Governor ordinarily exercises Article 161 power on the aid and advice of the Council of Ministers. Governor may permanently disregard a valid cabinet recommendation on remission merely because the governor disagrees with the policy choice. Clemency decisions are not completely immune from judicial review. Article 72 gives the President certain clemency powers including in court martial cases. ಸೊ ಕನ್ನಡದಲ್ಲಿ ವಿಧಿ 161 ರಾಜ್ಯ ನಿರ್ವಹಣಾ ವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕ್ಷಮಾದಾನ, ತಾತ್ಕಾಲಿಕ ವಿನಾಯಿತಿ, ಶಿಕ್ಷಾ ವಿರಾಮ, ಶಿಕ್ಷಾ ಮನ್ನಾ ಮತ್ತು ಶಿಕ್ಷಾ ಪರಿವರ್ತನೆ ನೀಡುವ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡುತ್ತದೆ. ರಾಜ್ಯಪಾಲರು ಸಾಮಾನ್ಯವಾಗಿ ವಿಧಿ 161 ಅಧಿಕಾರವನ್ನು ಸಚಿವ ಮಂಡಳಿಯ ಸಹಾಯ ಮತ್ತು ಸಲಹೆ ಮೇರೆಗೆ ಚಲಾಯಿಸುತ್ತಾರೆ. ನೀತಿ ಆಯ್ಕೆಯೊಂದಿಗೆ ಅಸಮ್ಮತಿ ಇದೆ ಎಂಬ ಕಾರಣಕ್ಕೆ ಮಾತ್ರ ರಾಜ್ಯಪಾಲರು ಶಿಕ್ಷಾ ಮನ್ನಾ ಕುರಿತು ಮಾನ್ಯ ಸಚಿವ ಸಂಪುಟದ ಶಿಫಾರಸನ್ನು ಶಾಶ್ವತವಾಗಿ ನಿರ್ಲಕ್ಷಿಸಬಹುದು. ಕ್ಷಮಾದಾನ ಸಂಬಂಧಿತ ನಿರ್ಧಾರಗಳು ನ್ಯಾಯಾಂಗ ಪರಿಶೀಲನೆಯಿಂದ ಸಂಪೂರ್ಣವಾಗಿ ಹೊರತಾಗಿಲ್ಲ. ವಿಧಿ 72 ರಾಷ್ಟ್ರಪತಿಗೆ ಕೋರ್ಟ್ ಮಾರ್ಷಲ್ ಪ್ರಕರಣಗಳನ್ನು ಒಳಗೊಂಡಂತೆ ಕೆಲವು ಕ್ಷಮಾದಾನ ಅಧಿಕಾರಗಳನ್ನು ನೀಡುತ್ತದೆ. ಸೊ ಇಲ್ಲಿ 4 ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ. ಓಕೆ, ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಆಯಿತಾ. ಸೊ ಹೇಳಿಕೆ 3 ತಪ್ಪಾಗಿದೆ. ನೋಡಿ ಇಲ್ಲಿ ಹೇಳಿಕೆ 3 ತಪ್ಪಾಗಿರುತ್ತೆ. ಯಾಕಂದರೆ ನೀತಿಯ ಆಯ್ಕೆಯೊಂದಿಗೆ ಅಸಮ್ಮತಿ ಇದೆ ಎಂಬ ಕಾರಣಕ್ಕೆ ಮಾತ್ರ ರಾಜ್ಯಪಾಲರು ಶಿಕ್ಷಾ ಮನ್ನಾ ಕುರಿತು ಮಾನ್ಯ ಸಚಿವ ಸಂಪುಟ ಶಿಫಾರಸನ್ನು ಶಾಶ್ವತವಾಗಿ ನಿರ್ಲಕ್ಷಿಸಬಹುದು ಅನ್ನೋದು ತಪ್ಪಾಗಿದೆ. ಸೊ ಹೇಳಿಕೆ 4 ಇಲ್ಲಿ ಸರಿಯಾಗಿದೆ. ಕ್ಷಮಾದಾನ ಸಂಬಂಧಿತ ನಿರ್ಧಾರಗಳು ನ್ಯಾಯಾಂಗ ಪರಿಶೀಲನೆಯಿಂದ ಸಂಪೂರ್ಣವಾಗಿ ಹೊರತಾಗಿಲ್ಲ. ಸೊ ಅದು ಸರಿಯಾಗಿರುತ್ತೆ. ಹೇಳಿಕೆ 5 ಕೂಡ ಇಲ್ಲಿ ಸರಿಯಾಗಿರುತ್ತೆ. ಓಕೆ, ಸೊ ಹಾಗಾಗಿ ನಿಮಗೆ 4 ಮಾತ್ರ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಇದರ ಜೊತೆಗೆ ಏಪ್ರಿಲ್ 2026 ಮದ್ರಾಸ್ ಹೈಕೋರ್ಟ್ನ ಪೂರ್ಣಪೀಠವು ವಿಧಿ 161 ಶಿಕ್ಷಾ ಮನ್ನಾ ವಿಷಯಗಳಲ್ಲಿ ರಾಜ್ಯಪಾಲರು ಚುನಾಯಿತ ಸರ್ಕಾರದ ಸಹಾಯ ಮತ್ತು ಸಲಹೆಗೆ ಮೇರೆಗೆ ಬದ್ಧರಾಗಿರುತ್ತಾರೆ ಎಂಬ ಸಂವಿಧಾನಾತ್ಮಕ ಸ್ಥಿತಿಯನ್ನು ಒತ್ತಿ ಹೇಳಿತು. ಸೊ ವೆರಿ ಇಂಪಾರ್ಟೆಂಟು. ಮದ್ರಾಸ್ ಹೈಕೋರ್ಟು ಇದನ್ನು ಹೈಲೈಟ್ ಮಾಡಿದೆ. ಹಾಗಾಗಿ ಈ ಒಂದು ಪವರ್ಸ್ ಆಫ್ ದ ಗವರ್ನರ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಅಧಿಕಾರವು ಸಂವಿಧಾನಾತ್ಮಕ ಮಿತಿಗಳು ಮತ್ತು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ಆಯಿತಾ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆದಿತ್ಯ L1 is India's first dedicated space-based solar observatory mission. It operates around the Sun-Earth L1 region, enabling near continuous observation of the Sun. L1 lies on the far side of the Sun and is therefore shielded from the solar radiation. Aditya L1 carries both remote sensing and in situ payload. Okay. ಸೊ ಇಲ್ಲಿ ಆದಿತ್ಯ L1 ಭಾರತದ್ದೇ ಮೊದಲ ಸಮರ್ಪಿತ ಬಾಹ್ಯಾಕಾಶ ಆಧಾರಿತ ಸೌರ ವೀಕ್ಷಣಾಲಯ ಮಿಷನ್ ಆಗಿದೆ. ಇದು ಸೂರ್ಯ ಭೂಮಿ L1 ಪ್ರದೇಶದ ಸುತ್ತ ಕಾರ್ಯನಿರ್ವಹಿಸುವುದರಿಂದ ಸೂರ್ಯನನ್ನು ಬಹುತೇಕ ನಿರಂತರವಾಗಿ ವೀಕ್ಷಿಸಲು ಅನುಕೂಲವಾಗುತ್ತದೆ. L1 ಸೂರ್ಯನ ವಿರುದ್ಧದ ದೂರದ ಭಾಗದಲ್ಲಿದ್ದು ಸೂರ್ಯಕಿರಣಗಳಿಂದ ಸಂಪೂರ್ಣ ರಕ್ಷಿತವಾಗಿದೆ. ಆದಿತ್ಯ L1 ದೂರ ಸಂವೇದನೆ ಮತ್ತು ಸ್ಥಳೀಯ ಮಾಪನ ಎರಡೂ ವಿಧದ ಪೇಲೋಡ್ಗಳನ್ನು ಹೊತ್ತಿದೆ. ಸೊ ಇಲ್ಲಿ ನೋಡೋದಾದರೆ 3 ಮಾತ್ರ ಸರಿಯಾಗಿದೆ. ಓಕೆ, ಸೊ ಹೇಳಿಕೆ 1 ಸರಿಯಾಗಿದೆ. ನೋಡಿ, ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ನೋಡಿದಾಗ ನಮಗೆ ಹೇಳಿಕೆ 2 ಕೂಡ ಸರಿಯಾಗಿದೆ. ಆಯಿತಾ. ಹೇಳಿಕೆ 3 ತಪ್ಪಾಗಿದೆ. ಹೇಳಿಕೆ 3 L1 ಸೂರ್ಯನ ವಿರುದ್ಧ ದೂರದ ಭಾಗದಲ್ಲಿದ್ದು ಸೂರ್ಯನ ಕಿರಣಗಳಿಂದ ಸಂಪೂರ್ಣ ರಕ್ಷಿತವಾಗಿದೆ. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, 3ನೇ ಸ್ಟೇಟ್ಮೆಂಟು L1 ಸೂರ್ಯನ ವಿರುದ್ಧದ ದೂರ ಭಾಗದಲ್ಲಿದ್ದು ಸೂರ್ಯನ ಕಿರಣಗಳಿಂದ ಸಂಪೂರ್ಣ ರಕ್ಷಿತವಾಗಿದೆ ಅನ್ನೋದು ತಪ್ಪಾಗಿರುತ್ತೆ. ಆಯಿತಾ. ಸೊ ಹೇಳಿಕೆ 4 ಸರಿಯಾಗಿದೆ. ಓಕೆ, ಸೊ ಅದಾದಮೇಲೆ ಇಸ್ರೋ ಏಪ್ರಿಲ್ 2026 ಆದಿತ್ಯ L1 ಮತ್ತೊಂದು ಹಂತದ ವೈಜ್ಞಾನಿಕ ದತ್ತಾಂಶವನ್ನು ಸಂಶೋಧಕರಿಗೆ ನೀಡುತ್ತದೆ. L1 ಬಿಂದು ಸೂರ್ಯ ಭೂಮಿ ರೇಖೆಯಲ್ಲಿ ಭೂಮಿಯ ಸೂರ್ಯಾಭಿಮುಖ ಭಾಗದಲ್ಲಿ ಇದೆ, ಅದು ಸೂರ್ಯನ ಹಿಂದಿನ ಭಾಗದಲ್ಲಿಲ್ಲ. ಓಕೆ, ಸೊ L1 ಬಿಂದು ಏನಿದೆ ಅಲ್ಲ, L1 ಬಿಂದು ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು.
ಇದು ಸೂರ್ಯ ಮತ್ತು ಭೂಮಿ ಸನ್ ಅಂಡ್ ಅರ್ತ್ ರೇಖೆಯಲ್ಲಿ ಭೂಮಿಯ ಸೂರ್ಯಾಭಿಮುಖ ಭಾಗದಲ್ಲಿದೆ. ಭೂಮಿಯ ಸೂರ್ಯಾಭಿಮುಖ ಭಾಗದಲ್ಲಿ ಈ ಭಾಗದಲ್ಲಿ ಇರುತ್ತೆ. ಹಾಗಾಗಿ ಇದು ಹಿಂದಿನ ಭಾಗದಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಡ್ಬೇಕು. ಓಕೆ, ಇದು ಹಿಂದಿನ ಮುಖ, ಇದು ಭೂಮಿಯ ಸೂರ್ಯಾಭಿಮುಖ ಅಂತ ನಾವು ಹೇಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆದಿತ್ಯ ಎಲ್1 ಬಗ್ಗೆ ನಿಮಗೆ ಪ್ರಶ್ನೆ ಬರುವಂಥ ಒಂದು ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕರ್ನಾಟಕ ಟಾಪ್ಸ್ ನಮೋ ಡ್ರೋನ್ ದೀದಿ ಟ್ರೈನಿಂಗ್ ಅಂತ ಕೇಳಿದ್ದಾರೆ. ಸೊ ನಮೋ ಡ್ರೋನ್ ದೀದಿ ಈಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ aimed at providing drones to selected women self-help groups for agriculture service. Karnataka was reported to have highest number of trained women SHG drone pilots under the program in 2026. The scheme is designed mainly to subsidize personal recreational drones for the individual urban consumers. Okay, only 2 statements ಸರಿ ಇರುತ್ತೆ. ನಮೋ ಡ್ರೋನ್ ದೀದಿ ಆಯ್ದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೃಷಿ ಸೇವೆಗಳಿಗಾಗಿ ಡ್ರೋನ್ ಒದಗಿಸುವ ಕೇಂದ್ರ ವಲಯ ಯೋಜನೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟ್ 2026ರಲ್ಲಿ ಈ ಕಾರ್ಯಕ್ರಮದಡಿ ತರಬೇತಿ ಪಡೆದ ಮಹಿಳಾ ಸ್ವಸಹಾಯ ಗುಂಪಿನ ಡ್ರೋನ್ ಪೈಲಟ್ಗಳ ಸಂಖ್ಯೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ವರದಿಯಾಗಿದೆ. ಸೊ ಈ ಯೋಜನೆಯ ಮುಖ್ಯ ಉದ್ದೇಶ ನಗರ ಪ್ರದೇಶದ ವೈಯಕ್ತಿಕ ಬಳಕೆದಾರರಿಗೆ ಮನೋರಂಜನಾ ಡ್ರೋನ್ ಖರೀದಿಗೆ ಸಹಾಯಧನ ನೀಡುವುದಾಗಿದೆ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳು ನೋಡೋಣ. ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ 2 ಮಾತ್ರ. ಓಕೆ, ಸೊ ಈ ಹೇಳಿಕೆ 3 ತಪ್ಪು. ಸೊ ನೋಡಿ ಇಲ್ಲಿ ನೀಡುವುದಾಗಿದೆ. ಸೊ ಇದು ರಸಗೊಬ್ಬರ ಮತ್ತು ಕೀಟನಾಶಕಗಳ ಸಿಂಪಡಣೆ ಮುಂತಾದ ಡ್ರೋನ್ ಆಧಾರಿತ ಬಾಡಿಗೆ ಕೃಷಿ ಸೇವೆಗಳ ಮೂಲಕ ಮಹಿಳಾ ಸ್ವಸಹಾಯಕ ಗುಂಪುಗಳಿಗೆ ಜೀವನೋಪಾಯ ಅವಕಾಶಗಳನ್ನು ಸೃಷ್ಟಿಸುವುದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಇದರ ಮುಖ್ಯ ಉದ್ದೇಶ ಇದನ್ನು ನೋಡ್ಕೊಳ್ಳಿ. ಇದು ಗ್ರಾಮೀಣ ಕೃಷಿ ಮತ್ತು ಜೀವನೋಪಾಯ ಯೋಜನೆ ಆಗಿರುತ್ತೆ. ವೈಯಕ್ತಿಕ ಮನೋರಂಜನೆ ಡ್ರೋನ್ ಸಹಾಯಧನ ಯೋಜನೆ ಆಗಿರಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಈಗ ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಇದು 15,000 ಮಹಿಳಾ ಸ್ವಸಹಾಯಕ ಗುಂಪುಗಳನ್ನು ಗುರಿಯಾಗಿ ಒಂದು ಯೋಜನೆ ಆಗಿದೆ. ಯೋಜನೆಯ ಮಿತಿಗೆ ಒಳಪಟ್ಟಂತೆ ಡ್ರೋನ್ ಪ್ಯಾಕೇಜ್ ವೆಚ್ಚದ ಪ್ರಮುಖ ಭಾಗಕ್ಕೆ ಕೇಂದ್ರ ಹಣಕಾಸು ನೆರವು ಲಭ್ಯವಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಗಗನಯಾನ್ ಮಿಷನ್ ಬಗ್ಗೆ ಇದೆ. Consider the following statement. Mission Mitra was a human spaceflight analog study conducted in the high latitude environment of the lake. So it examined physiological and behavioral responses relevant to crewed spaceflight. It was a lunar sample return mission carried out using the robotic lander. ISRO worked with Indian Air Force Aerospace Medicine ecosystem for the study. Okay, ಸೊ ಕನ್ನಡದಲ್ಲಿ ನೋಡೋದಾದರೆ ಮಿಷನ್ ಮಿತ್ರ ಲೇ ಲಡಾಖ್ನ ಎತ್ತರ ಪ್ರದೇಶದಿಂದ ಪರಿಸರದಲ್ಲಿ ನಡೆಸಲಾದ ಮಾನವ ಬಾಹ್ಯಾಕಾಶಯಾನ ಅನುರೂಪ ಅಧ್ಯಯನವಾಗಿತ್ತು. ಸೊ ಇದು ಮಾನವ ಸಹಿತ ಬಾಹ್ಯಾಕಾಶಯಾನಕ್ಕೆ ಸಂಬಂಧಿಸಿದ ದೈಹಿಕ ಮತ್ತು ವರ್ತನಾ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಿತ್ತು. ಇದು ರೋಬೋಟಿಕ್ ಲ್ಯಾಂಡರ್ ಮೂಲಕ ಚಂದ್ರನ ಮಾದರಿಗಳನ್ನು ಭೂಮಿಗೆ ತರುವ ಮಿಷನ್ ಆಗಿತ್ತು. 4ನೇದು, ಈ ಅಧ್ಯಯನಕ್ಕಾಗಿ ಇಸ್ರೋ ಭಾರತೀಯ ವಾಯುಪಡೆಯ ವಾಯು ಬಾಹ್ಯಾಕಾಶ ವೈದ್ಯಕೀಯ ವ್ಯವಸ್ಥೆಯೊಂದಿಗೆ ಸಹಕರಿಸಿತು ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಸೊ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ತಪ್ಪಾಗಿರುತ್ತೆ. ಇದು ರೋಬೋಟಿಕ್ ಲ್ಯಾಂಡರ್ ಮೂಲಕ ಚಂದ್ರನ ಮಾದರಿಗಳನ್ನು ಭೂಮಿಗೆ ತರುವ ಮಿಷನ್ ಆಗಿತ್ತು ಅನ್ನೋದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ಆಯಿತಾ. ಸೊ ಮಿತ್ರ ಎಂದರೆ ಮ್ಯಾಪಿಂಗ್ ಆಫ್ ಇಂಟರ್ಆಪರೇಬಲ್ ಟ್ರೇಟ್ಸ್ ಆ್ಯಂಡ್ ರೆಸ್ಪಾನ್ಸ್ ಅಸೆಸ್ಮೆಂಟ್ ಅಂತ. ಓಕೆ, ಸೊ ಇದು ಮುಖ್ಯ ಅಂತ ಹೇಳಿದ್ರೆ ಎತ್ತರ ಪ್ರದೇಶದ ಕಡಿಮೆ ಆಮ್ಲಜನಕ, ತೀವ್ರ ಚಳಿ ಮತ್ತು ಪ್ರತ್ಯೇಕತೆ ಮುಂತಾದ ಒತ್ತಡಕಾರಿ ಪರಿಸ್ಥಿತಿಗಳು ಸೀಮಿತ ಅಥವಾ ಅತಿ ಕಠಿಣ ಮಿಷನ್ ಪರಿಸರದಲ್ಲಿ ಮಾನವ ಕಾರ್ಯಕ್ಷಮತೆಯನ್ನು ಅಧ್ಯಯನ ಮಾಡಲು ಸಹಾಯಕವಾಗುತ್ತದೆ ಅಂತ ಅಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಇದರಲ್ಲಿ ಪಾಯಿಂಟ್ ನೆನ್ಬಿಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಲೇ ಅಭಿಯಾನವನ್ನು ಏಪ್ರಿಲ್ 2026ರಲ್ಲಿ ಸುಮಾರು 3500 ಮೀಟರ್ ಎತ್ತರದಲ್ಲಿ ನಡೆಸಲಾಯಿತು ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಅನುರೂಪ ಮಿಷನ್ಗಳು ನೈಜ ಬಾಹ್ಯಾಕಾಶಯಾನ ಪರೀಕ್ಷೆಗಳಿಗೆ ಪೂರಕವಾಗುತ್ತದೆ, ಅವುಗಳಿಗೆ ಪರ್ಯಾಯವಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್.
Ettinavale is an inter-basin water transport project of the Karnataka. It seeks to divert water from west-flowing streams in the Western Ghats region towards the water-scarred district of the southeastern Karnataka. So the project has raised question concerning the ecological impact, hydrology cost, and energy requirements. So it is a central government river linking project implemented directly by the National Water Development Agency. Electricity used for pumping is an important operational cost component of the project ಅಂತ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಎತ್ತಿನಹೊಳೆ ಕರ್ನಾಟಕದ ಅಂತರ್ ನದಿ ಜಲಾನಯನ ನೀರು ವರ್ಗಾವಣೆ ಯೋಜನೆಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದ ಪಶ್ಚಿಮಾಭಿಮುಖ ಹರಿವಿನ ಹೊಳೆಗಳಿಂದ ನೀರನ್ನು ದಕ್ಷಿಣ ಪೂರ್ವ ಕರ್ನಾಟಕದ ನೀರಿನ ಕೊರತೆ ಜಿಲ್ಲೆಗಳತ್ತ ವರ್ಗಾಯಿಸುವುದು ಇದರ ಉದ್ದೇಶ. ಸೊ ಯೋಜನೆ ಪರಿಸರ ಪರಿಣಾಮ, ಜಲವಿಜ್ಞಾನ, ವೆಚ್ಚ ಮತ್ತು ಇಂಧನ ಅವಶ್ಯಕತೆಗಳ ಕುರಿತು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇದು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನೇರವಾಗಿ ಜಾರಿಗೊಳಿಸುವ ಕೇಂದ್ರ ಸರ್ಕಾರದ ನದಿ ಜೋಡಣೆ ಯೋಜನೆಯಾಗಿದೆ. ಸೊ ನೀರನ್ನು ಎತ್ತಿ ಸಾಗಿಸುವ ಪಂಪಿಂಗ್ಗೆ ಬೇಕಾದ ವಿದ್ಯುತ್ ಯೋಜನೆಯ ಪ್ರಮುಖ ಕಾರ್ಯಾಚರಣಾ ವೆಚ್ಚವಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ 4 ಮಾತ್ರ ಸರಿಯಾಗಿರುತ್ತೆ, ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ನಿಮಗೆ ಇಲ್ಲಿ ಎತ್ತಿನಹೊಳೆ ಕರ್ನಾಟಕದ ಅಂತರ್ ನದಿ ಜಲಾನಯನ ನೀರು ವರ್ಗಾವಣೆ ಯೋಜನೆಯಾಗಿದೆ, ಅದು ಸರಿಯಾಗಿರುತ್ತೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ, ಆಯಿತಾ. ಸೊ ಹೇಳಿಕೆ 3 ಸರಿಯಾಗಿದೆ, ಹೇಳಿಕೆ 4 ತಪ್ಪಾಗಿದೆ. ಇದು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯೇ ನೇರವಾಗಿ ಜಾರಿಗೊಳಿಸುವ ಕೇಂದ್ರ ಸರ್ಕಾರದ ನದಿ ಜೋಡಣೆ ಯೋಜನೆ, ಅದು ತಪ್ಪಾಗಿರುತ್ತೆ. ಸೊ ಹೇಳಿಕೆ 5 ಸರಿಯಾಗಿದೆ, ನೀರನ್ನು ಎತ್ತಿ ಸಾಗಿಸುವ ಪಂಪಿಂಗ್ ಬೇಕಾದ ವಿದ್ಯುತ್ ಯೋಜನೆ ಪ್ರಮುಖ ಕಾರ್ಯಾಚರಣಾ ವೆಚ್ಚವಾಗಿದೆ, ಅದು ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ ಸೊ 4 ಮಾತ್ರ ಅಂತ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನ್ಯೂಕ್ಲಿಯರ್ ಫ್ಯೂಷನ್ ರಿಲೀಸಸ್ ಎನರ್ಜಿ ವೆನ್ ಲೈಟ್ ನ್ಯೂಕ್ಲಿಯೈ ಕಂಬೈನ್ ಟು ಫಾರ್ಮ್ ಹೆವಿಯರ್ ನ್ಯೂಕ್ಲಿಯೈ. ನೋಡಿ, ಲೈಟ್ ನ್ಯೂಕ್ಲಿಯೈ ಮತ್ತು ಹೆವಿಯರ್ ನ್ಯೂಕ್ಲಿಯೈ ಫಾರ್ಮ್ ಆದಾಗ ಕಂಬೈನ್ ಆದಾಗ ನ್ಯೂಕ್ಲಿಯರ್ ಫ್ಯೂಷನ್ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಡ್ಯೂಟೇರಿಯಂ ಟ್ರೈಟೇನಿಯಂ fusion produces helium and a high energy neutron. A conventional fusion reactor and a fusion reactor requires the same chain reaction control mechanism. Tokamak uses a strong magnetic field to confine hot plasma. ITER is an international fusion experiment located in the southern France and India is a member. Commercial fusion power is already a major source of grid electricity in India. Okay. ಸೊ ಇಲ್ಲಿ ಕನ್ನಡದಲ್ಲಿ ನೋಡೋದಾದರೆ, ಹಗುರ ಅಣುಕೇಂದ್ರಗಳು ಸೇರಿ ಭಾರವಾದ ಅಣುಕೇಂದ್ರ ರೂಪಿಸುವಾಗ ಅಣು ಸಂಯೋಜನೆಯಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಡ್ಯೂಟೇರಿಯಂ ಟ್ರಿಟಿಯಂ ಸಂಯೋಜನೆಯಿಂದ ಹೀಲಿಯಂ ಮತ್ತು ಹೆಚ್ಚಿನ ಶಕ್ತಿಯ ನ್ಯೂಟ್ರಾನ್ ಉತ್ಪತ್ತಿಯಾಗುತ್ತದೆ ಅಂತ 2ನೇ ಸ್ಟೇಟ್ಮೆಂಟು. ಸಾಂಪ್ರದಾಯಿಕ ಅಣು ವಿಭಜನಾ ರಿಯಾಕ್ಟರ್ ಮತ್ತು ಅಣು ಸಂಯೋಜನಾ ರಿಯಾಕ್ಟರ್ ಎರಡಕ್ಕೂ ಒಂದೇ ರೀತಿಯ ಸರಪಳಿ ಪ್ರಕ್ರಿಯೆ ನಿಯಂತ್ರಣ ವ್ಯವಸ್ಥೆ ಅಗತ್ಯ ಅಂತ ಕೇಳಿದ್ದಾರೆ. ಟೋಕಾಮಾಕ್ಗಳು ಅತಿ ಬಿಸಿ ಪ್ಲಾಸ್ಮಾವನ್ನು ಬಂಧಿಸಲು ಬಲವಾದ ಚುಂಬಕ ಕ್ಷೇತ್ರಗಳನ್ನು ಬಳಸುತ್ತವೆ ಅಂತ 4ನೇ ಸ್ಟೇಟ್ಮೆಂಟು. ITER ದಕ್ಷಿಣ ಫ್ರಾನ್ಸ್ನಲ್ಲಿರುವ ಅಂತಾರಾಷ್ಟ್ರೀಯ ಅಣು ಸಂಯೋಜನಾ ಪ್ರಯೋಗವಾಗಿದ್ದು ಭಾರತ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳಿದ್ದಾರೆ. ವಾಣಿಜ್ಯ ಅಣು ಸಂಯೋಜನಾ ವಿದ್ಯುತ್ ಈಗಾಗಲೇ ಭಾರತದಲ್ಲಿ ವಿದ್ಯುತ್ ಜಾಲದ ಪ್ರಮುಖ ಮೂಲವಾಗಿದೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಮಾತ್ರ ಸರಿಯಾಗಿರುತ್ತೆ. ನೋಡಿ, ಹೇಳಿಕೆ 1. ಸೊ ಹೇಳಿಕೆ 1 ನಿಮಗೆ ಸರಿಯಾಗಿದೆ ಅಂತ ಇಲ್ಲಿ ನೋಡ್ಬೋದು. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ, ಹೇಳಿಕೆ 3 ತಪ್ಪಾಗಿದೆ. ಸಾಂಪ್ರದಾಯಿಕ ಅಣು ವಿಭಜನಾ ರಿಯಾಕ್ಟರ್ ಮತ್ತು ಅಣು ಸಂಯೋಜನಾ ರಿಯಾಕ್ಟರ್ ಎರಡಕ್ಕೂ ಒಂದೇ ರೀತಿಯ ಸರಪಳಿ ಪ್ರಕ್ರಿಯೆ ನಿಯಂತ್ರಣ ವ್ಯವಸ್ಥೆ ಇರುವುದಿಲ್ಲ ಅಥವಾ ಅಗತ್ಯ ಇರೋದಿಲ್ಲ ಅನ್ನೋದು ತಪ್ಪು. ಓಕೆ. ಸೊ ಹೇಳಿಕೆ 4 ಸರಿಯಾಗಿದೆ. ಟೋಕಾಮಾಕ್ಗಳು ಅತಿ ಬಿಸಿ ಪ್ಲಾಸ್ಮಾವನ್ನು ಬಂಧಿಸಲು ಬಲವಾದ ಚುಂಬಕ ಕ್ಷೇತ್ರಗಳನ್ನು ಬಳಸುತ್ತವೆ. ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ. ITER ದಕ್ಷಿಣ ಫ್ರಾನ್ಸ್ನಲ್ಲಿರುವ, ನೋಡಿ, ಸೌತ್ ಫ್ರಾನ್ಸ್ನಲ್ಲಿರುವ ಅಂತಾರಾಷ್ಟ್ರೀಯ ಅಣು ಸಂಯೋಜನಾ ಪ್ರಯೋಗವಾಗಿದ್ದು ಭಾರತ ಸದಸ್ಯ ರಾಷ್ಟ್ರವಾಗಿದೆ, ಅದು ಸರಿಯಾಗಿರುತ್ತೆ. ಹೇಳಿಕೆ 6ನೇದು ಏನಂದರೆ ತಪ್ಪಾಗಿರುತ್ತೆ. ಓಕೆ. ಸೊ ಈಗ ಭಾರತದ ಒಂದು ವಾಣಿಜ್ಯ ಅಣು ಸಂಯೋಜನಾ ವಿದ್ಯುತ್ ಈಗಾಗಲೇ ಭಾರತದಲ್ಲಿ ಜಾಲದ ಪ್ರಮುಖ ಮೂಲವಾಗಿದೆ, ಅದು ತಪ್ಪಾಗಿರುತ್ತೆ. ಓಕೆ. ಸೊ ಅಣು ಸಂಯೋಜನೆ ಅಣು ವಿಭಜನೆಯಿಂದ ಮೂಲಭೂತವಾಗಿ ವಿಭಿನ್ನವಾಗಿದೆ. ಉಪಯುಕ್ತ ಶುದ್ಧ ಶಕ್ತಿ ಲಾಭ ಪಡೆಯಲು ಅತಿ ಬಿಸಿ ಪ್ಲಾಸ್ಮಾವನ್ನು ಸಾಕಷ್ಟು ಕಾಲ ನಿರ್ಮಿಸಿ ಬಂಧಿಸಬೇಕು. ವಾಣಿಜ್ಯ ಬಳಕೆ ಇನ್ನೂ ಅಭಿವೃದ್ಧಿ ಹಂತದಲ್ಲಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ. ಸೂರ್ಯನ ಶಕ್ತಿಯ ಮುಖ್ಯ ಮೂಲ ಅಣು ಸಂಯೋಜನೆ ಆಗಿರುತ್ತೆ, ಆಯಿತಾ. ಸೊ ಸೂರ್ಯನ ನಾನು ನೋಡ್ಬೋದು. ಸಂಯೋಜನಾ ಸಂಸ್ಥೆ ಪ್ಲಾಸ್ಮಾ ಬಂಧನ
ಸ್ಥಿರತೆ ಮತ್ತು ವಸ್ತುವಿಜ್ಞಾನ ಮತ್ತು ಟ್ರಿಟಿಯಂ ಇಂಧನ ಚಕ್ರದ ಸವಾಲುಗಳ ಮೇಲೆ ಕೇಂದ್ರೀಕರಿಸಿರುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಬೌಟ್ ದ ಫ್ಯೂಷನ್ ಎನರ್ಜಿ ಅಂಡ್ ಆಲ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The quantum no cloning theorem states that an arbitrary unknown quantum state cannot be copied perfectly. The theorem means that classical digital information also cannot be copied. Quantum teleportation transfers quantum state information using entanglement and classical communication without leaving an independent perfect copy of the original state. Okay. ಕ್ವಾಂಟಮ್ ನೋ ಕ್ಲಾನಿಂಗ್ ಸಿದ್ಧಾಂತದ ಪ್ರಕಾರ ಯಾವುದೇ ಅಜ್ಞಾತ ಕ್ವಾಂಟಮ್ ಸ್ಥಿತಿಯನ್ನು ಸಂಪೂರ್ಣವಾಗಿ ನಕಲಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಈ ಸಿದ್ಧಾಂತದಿಂದ ಸಾಮಾನ್ಯ ಡಿಜಿಟಲ್ ಮಾಹಿತಿಯನ್ನು ನಕಲಿಸಲಾಗುವುದಿಲ್ಲ ಎಂಬುದು ಸಾಬೀತಾಗಿದೆ. ಕ್ವಾಂಟಮ್ ಟೆಲಿಪೋರ್ಟೇಷನ್, ಎಂಟ್ಯಾಂಗಲ್ಮೆಂಟ್ ಮತ್ತು ಸಾಂಪ್ರದಾಯಿಕ ಸಂವಹನ ನೆರವಿನಿಂದ ಕ್ವಾಂಟಮ್ ಸ್ಥಿತಿಯ ಮಾಹಿತಿಯನ್ನು ವರ್ಗಾಯಿಸುತ್ತದೆ. ಮೂಲ ಸ್ಥಿತಿಯ ಸ್ವತಂತ್ರ ಪರಿಪೂರ್ಣ ನಕಲು ಉಳಿಯುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಗಮನಿಸಿ, ಹೇಳಿಕೆ 1 ಸರಿಯಾಗಿದೆ. ಕ್ವಾಂಟಮ್ ನೋ ಕ್ಲೋನಿಂಗ್ ಸಿದ್ಧಾಂತದ ಪ್ರಕಾರ ಯಾವುದೇ ಅಜ್ಞಾತ ಕ್ವಾಂಟಮ್ ಸ್ಥಿತಿಯನ್ನು ಸಂಪೂರ್ಣವಾಗಿ ನಕಲಿಸಲಾಗುವುದಿಲ್ಲ ಎಂಬುದು ಸಾಬೀತಾಗುತ್ತದೆ. ಸೊ ಹೇಳಿಕೆ 3 ಸರಿಯಾಗಿದೆ, ಹೇಳಿಕೆ 2 ಮಾತ್ರ ತಪ್ಪಾಗಿದೆ. ಈ ಸಿದ್ಧಾಂತದಿಂದ ಸಾಮಾನ್ಯ ಡಿಜಿಟಲ್ ಮಾಹಿತಿಯನ್ನು ನಕಲಿಸಲಾಗುವುದಿಲ್ಲ ಎಂಬುದು ಸಾಬೀತಾಗುತ್ತದೆ ಅನ್ನೋದು ತಪ್ಪು. ಓಕೆ. ಸೊ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ, ಹೇಳಿಕೆ 3 ಸರಿಯಾಗಿರುತ್ತೆ. ಸೊ ಹಾಗಾಗಿ ನೆನಪಿಡಿ, ಕ್ವಾಂಟಮ್ ಯಾಂತ್ರಿಕ ಶಾಸ್ತ್ರದ ರೇಖೀಯ ಸ್ವಭಾವದಿಂದ ನೋ ಕ್ಲೋನಿಂಗ್ ಸಿದ್ಧಾಂತ ಉಂಟಾಗುತ್ತದೆ. ಅಜ್ಞಾತ ಕ್ವಾಂಟಮ್ ಸ್ಥಿತಿಯ ಪತ್ತೆಯಾಗದ ಪರಿಪೂರ್ಣ ನಕಲು ಮಾಡುವುದು ಸಾಧ್ಯವಿಲ್ಲದ ಕಾರಣ ಇದು ಕ್ವಾಂಟಮ್ ಗುಪ್ತ ಲಿಪಿಶಾಸ್ತ್ರದಲ್ಲಿ ಮಹತ್ವದಾಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಓಕೆ. ನೋ ಕ್ಲೋನಿಂಗ್ ಸಿದ್ಧಾಂತ ಪರಿಚಿತ ಸಾಂಪ್ರದಾಯಿಕ ಬಿಟ್ ಸರಣಿಯನ್ನು ನಕಲಿಸುವುದನ್ನು ನಿಷೇಧಿಸುವುದಿಲ್ಲ. ಒಂದೇ ಕ್ವಾಂಟಮ್ ಮಾದರಿಯಿಂದ ಅದರ ಸಂಪೂರ್ಣ ಅಜ್ಞಾತ ಸ್ಥಿತಿಯನ್ನು ತಿಳಿಯಲಾಗುವುದಿಲ್ಲ. ಮಾಪನವು ಸಾಮಾನ್ಯವಾಗಿ ಸ್ಥಿತಿಯನ್ನು ಪ್ರಭಾವಿಸುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ. ಸೊ ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದು ತುಂಬ ಥಿಯರಿಟಿಕಲ್ ಕ್ವಶನ್ಸು, ಹಾಗಾಗಿ ಜಸ್ಟ್ ನೆನ್ಪಿಡಿ. ಸೊ ಮತ್ತೆ ಇನ್ನೊಂದು ಪ್ರಶ್ನೆ ನಿಮಗೆ ಆರ್ಟೆಮಿಸ್ ಸಂಬಂಧಪಟ್ಟಂತೆ. Artemis 2 was the first crewed mission of NASA's Orion spacecraft around the moon. Okay. The mission carried 4 astronauts, including the Canadian Space Agency astronaut. Artemis 2 established a permanent inhabited base on the lunar south pole. The mission was intended to validate crewed deep space system before the later lunar landing missions. Artemis 2 ಚಂದ್ರನ ಸುತ್ತ ನಾಸಾದ ಓರಿಯನ್ ಬಾಹ್ಯಾಕಾಶ ನೌಕೆಯ ಮೊದಲ ಮಾನವ ಸಹಿತ ಮಿಷನ್ ಆಗಿತ್ತು. ಈ ಮಿಷನ್ನಲ್ಲಿ ಕೆನಡಿಯನ್ ಸ್ಪೇಸ್ ಏಜೆನ್ಸಿಯ ಅಂತರಿಕ್ಷ ಯಾತ್ರಿಯೊಬ್ಬರನ್ನು ಒಳಗೊಂಡ 4 ಅಂತರಿಕ್ಷ ಯಾತ್ರಿಗಳು ಇದ್ದರು. ಆರ್ಟೆಮಿಸ್ 2 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಶಾಶ್ವತ ಮಾನವ ವಾಸ ಕೇಂದ್ರವನ್ನು ಸ್ಥಾಪಿಸಿತು. ಮುಂದಿನ ಚಂದ್ರ ಇಳಿಯುವ ಮಿಷನ್ಗಳ ಮೊದಲು ಮಾನವ ಸಹಿತ ಆಳ ಬಾಹ್ಯಾಕಾಶ ವ್ಯವಸ್ಥೆಗಳನ್ನು ಪರಿಶೀಲಿಸುವುದು ಮಿಷನ್ನ ಉದ್ದೇಶವಾಗಿತ್ತು. ಸೊ ಇಲ್ಲಿ 3 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಓಕೆ. ಹೇಳಿಕೆ 1 ಏನಿದೆಯಲ್ಲ ಅದು ಸರಿಯಾಗಿದೆ. ಹೇಳಿಕೆ 2 ನಿಮಗೆ ಸರಿಯಾಗಿದೆ. ಓಕೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಹೇಳಿಕೆ 3 ತಪ್ಪಾಗಿರುತ್ತೆ. ಆರ್ಟೆಮಿಸ್ 2 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಶಾಶ್ವತ ಮಾನವ ವಾಸ ಕೇಂದ್ರವನ್ನು ಸ್ಥಾಪಿಸಿದ್ದು, ಇದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿರುತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಸೆಮಿಕಂಡಕ್ಟರ್ ಬಗ್ಗೆ ಇದೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಫಂಕ್ಷನ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕೋಸಿಸ್ಟಮ್. In April 2026, the foundation stone was laid for an advanced 3D semiconductor packaging facility at Odisha. So semiconductor packing is unrelated to testing and interconnecting fabricated chips. ATMP and OSAT facilities are part of the back-end semiconductor manufacturing ecosystem. India's semiconductor policy also seeks to develop design, fabrication, packaging and supply chain capabilities. So ನೋಡಿ ಇಲ್ಲಿ, ಸೊ OSAT ಅಂತ ಹೇಳಿದ್ರೆ ಔಟ್ಸೋರ್ಸ್ಡ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಟೆಸ್ಟ್ ಅಂತ. ಸೊ ATMP ಅಂತ ಹೇಳಿದ್ರೆ ಅಸೆಂಬ್ಲಿ ಟೆಸ್ಟಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಅಂತ ನೋಡ್ಕೋಬಹುದು. ಓಕೆ. ಸೊ ಕನ್ನಡದಲ್ಲಿ ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತದೆ. ಏಪ್ರಿಲ್ 2026ರಲ್ಲಿ ಒಡಿಶಾದಲ್ಲಿ ಸುಧಾರಿತ 3D ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಘಟಕಕ್ಕೆ
ಶಿಲಾನ್ಯಾಸ ನೆರವೇರಿಸಲಾಯಿತು. ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ತಯಾರಾದ ಚಿಪ್ಗಳ ಪರೀಕ್ಷೆ ಮತ್ತು ಪರಸ್ಪರ ಸಂಪರ್ಕದೊಂದಿಗೆ ಯಾವುದೇ ಸಂಬಂಧವಿಲ್ಲ. ATMP ಮತ್ತು OS-AT ಘಟಕಗಳು ಸೆಮಿಕಂಡಕ್ಟರ್ ಉತ್ಪಾದನೆಯ ಹಿಂಬದಿ ಹಂತದ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ. ಭಾರತದ ಸೆಮಿಕಂಡಕ್ಟರ್ ನೀತಿ ವಿನ್ಯಾಸ, ಫ್ಯಾಬ್ರಿಕೇಷನ್, ಪ್ಯಾಕೇಜಿಂಗ್ ಮತ್ತು ಸರಬರಾಜು ಸರಪಳಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೂ ಗುರಿಯಾಗಿಟ್ಟುಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಮಾತ್ರ ಸರಿಯಾಗಿರುತ್ತೆ. ಓಕೆ, ಯಾವ್ಯಾವುದಂದರೆ ಹೇಳಿಕೆ 1 ಸರಿಯಾಗಿರುತ್ತೆ. ಓಕೆ, ಹೇಳಿಕೆ 1 ಸರಿಯಾಗಿರುತ್ತೆ. ಹೇಳಿಕೆ 2 ಕೂಡ ಇಲ್ಲಿ ಸರಿಯಾಗಿರುತ್ತೆ. ಹೇಳಿಕೆ 3 ತಪ್ಪಾಗಿರುತ್ತೆ. ಓಕೆ, ಸೊ ಇದು ಸೆಮಿಕಂಡಕ್ಟರ್ ಪ್ಯಾಕಿಂಗ್ಗೆ ತಯಾರಾದ ಚಿಪ್ಗಳ ಪರೀಕ್ಷೆ ಮತ್ತು ಪರಸ್ಪರ ಸಂಪರ್ಕದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಅನ್ನೋದು ತಪ್ಪು. ಓಕೆ, ಹೇಳಿಕೆ 4 ಸರಿಯಾಗಿರುತ್ತೆ. ಸೊ ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಆಪ್ಷನ್ಸು 4 ಮಾತ್ರ ಸರಿಯಾಗಿದೆ, ಸಿ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಂಡಿಯಾಸ್ 500 ಮೆಗಾವ್ಯಾಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಈಸ್ ಲೊಕೇಟೆಡ್ ಅಟ್ ದಿ ಕಲ್ಪಕಂ ಇನ್ ತಮಿಳುನಾಡು ಅಂತ ಕೇಳಿದ್ದಾರೆ. ಓಕೆ, ಸೊ FPBR achieved its first criticality in April 2026. The breeder reactor is designed to consume more fissile material than it creates. Okay, fast breeder reactors generally operates with fast neutrons rather than relying on the moderated to slow neutrons. PFBR is associated with second stage of the India's 3-stage nuclear power program. PFBR generates energy through the nuclear fusion. ಓಕೆ, ಸೊ ಭಾರತದ 500 ಮೆಗಾವ್ಯಾಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳು ತಮಿಳುನಾಡಿನ ಕಲ್ಪಕಂನಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ PFBR ಏಪ್ರಿಲ್ 2026ರಲ್ಲಿ ಮೊದಲ ಕ್ರಿಟಿಕಾಲಿಟಿ ಸಾಧಿಸಿತು. ಸೊ ಬ್ರೀಡರ್ ರಿಯಾಕ್ಟರ್ ಉತ್ಪಾದಿಸುವುದಕ್ಕಿಂತ ಹೆಚ್ಚು ವಿಭಜನೀಯ ವಸ್ತುವನ್ನು ಬಳಕೆ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳು ಸಾಮಾನ್ಯವಾಗಿ ನ್ಯೂಟ್ರಾನ್ಗಳನ್ನು ನಿಧಾನಗೊಳಿಸುವ ಮಾಡರೇಟರ್ಗಳಿಗೆ ಅವಲಂಬಿಸದೆ ವೇಗದ ನ್ಯೂಟ್ರಾನ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದ್ದಾರೆ. PFBR ಭಾರತದ 3 ಹಂತದ ಅಣುವಿದ್ಯುತ್ ಕಾರ್ಯಕ್ರಮದ 2ನೇ ಹಂತಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ PFBR ಅಣು ಸಂಯೋಜನೆಯ ಮೂಲಕ ಶಕ್ತಿ ಉತ್ಪಾದಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಅಣು ಸಂಯೋಜನೆಯ ಮೂಲಕ, ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ನೋಡಿ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ, ಹೇಳಿಕೆ 3 ತಪ್ಪಾಗಿರುತ್ತೆ. ಓಕೆ, ಹೇಳಿಕೆ 3 ಬ್ರೀಡರ್ ರಿಯಾಕ್ಟರ್ಗಳು ಉತ್ಪಾದಿಸೋಕ್ಕಿಂತ ಹೆಚ್ಚು ವಿಭಜನೀಯ ವಸ್ತುವನ್ನು ಬಳಕೆ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ, ಇದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿರುತ್ತೆ. ಸೊ ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ. ಹೇಳಿಕೆ 6 ತಪ್ಪಾಗಿರುತ್ತೆ. ಸೊ ಹೇಳಿಕೆ 6 ತಪ್ಪೇನಕ್ಕಂತ ಹೇಳಿದ್ರೆ PFBR ಅಣು ಸಂಯೋಜನೆಯ ಮೂಲಕ ಶಕ್ತಿ ಉತ್ಪಾದಿಸುವುದೇ ತಪ್ಪಾಗಿರುತ್ತೆ. ಓಕೆ, ಬ್ರೀಡರ್ ರಿಯಾಕ್ಟರ್ ಬಳಸುವ ವಿಭಜನೀಯ ವಸ್ತುವಿಗಿಂತ ಹೆಚ್ಚಿನ ವಿಭಜನೀಯ ವಸ್ತುವನ್ನು ಫಲವತ್ತಾದ ವಸ್ತುವಿನಿಂದ ಉತ್ಪಾದಿಸುವ ಉದ್ದೇಶ ಹೊಂದಿದೆ. ಭಾರತದ ಫಾಸ್ಟ್ ಬ್ರೀಡರ್ ಹಂತವು ವಿಭಜನೀಯ ವಸ್ತು ಸಂಗ್ರಹವನ್ನು ವಿಸ್ತರಿಸಿ ಥೋರಿಯಂ ಬಳಕೆ ಮುಂದಿನ ಹಂತಕ್ಕೆ ನೆಲೆ ಸಿದ್ಧಪಡಿಸುತ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಥೋರಿಯಂ ಬಳಸಿ ಇದನ್ನು ನಾವು ಮಾಡಲಾಗುತ್ತೆ ಅಂತ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Karnataka expanded coverage to include selected root canal treatment under the Ayushman Bharat Arogya Karnataka framework. Root canal treatment aims to preserve the tooth by removing a infected or inflamed pulp and sealing the canal. A root canal procedure necessarily requires extraction of the affected tooth. Okay, so ಕರ್ನಾಟಕದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ವ್ಯವಸ್ಥೆಯಡಿ ಆಯ್ದ ರೂಟ್ ಕೆನಾಲ್ ಚಿಕಿತ್ಸೆಗೆ ವ್ಯಾಪ್ತಿಯನ್ನು ವಿಸ್ತರಿಸಿತು. ರೂಟ್ ಕೆನಾಲ್ ಚಿಕಿತ್ಸೆಯ ಉದ್ದೇಶ ಸೋಂಕಿತ ಅಥವಾ ಉರಿಯೂತಗೊಂಡ ದಂತ ಮಜ್ಜೆಯನ್ನು ತೆಗೆದು ಕಾಲುವೆಯನ್ನು ಮುಚ್ಚುವ ಮೂಲಕ ಹಲ್ಲನ್ನು ಉಳಿಸುವುದಾಗಿದೆ. ರೂಟ್ ಕೆನಾಲ್ ಚಿಕಿತ್ಸೆಯಲ್ಲಿ ಪರಿಣಾಮಿತ ಹಲ್ಲನ್ನು ಕಡ್ಡಾಯವಾಗಿ ಕೀಳಲೇಬೇಕು. ಓಕೆ, ಸೊ ಇಲ್ಲಿ 2 ಹೇಳಿಕೆ ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ಹಾಗಾದರೆ ನಿಮಗೆ ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಕಡ್ಡಾಯವಾಗಿ ಅದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಸೆಮಾಗ್ಲುಟೈಡ್ ಈಸ್ ಎ GLP-1 receptor agonist used in the management of type 2. Okay, type 2 diabetes and in specified formulations obesity. Okay, so it can increase, okay, obesity ಮತ್ತು type 2 diabetes ಅಂತ ಹೇಳಿದ್ದಾರೆ. It can increase glucose dependent insulin secretion and reduce the glucagon secretion.
ಸೊ ಇಟ್ ಈಸ್ ಇಟ್ ಸೆಲ್ಫ್ ಎ ಫಾರ್ಮ್ ಆಫ್ ಹ್ಯೂಮನ್ ಇನ್ಸುಲಿನ್ ಅಂತ ಕೇಳಿದ್ದಾರೆ. ಸೆಮಾಗ್ಲುಟೈಡ್ ಕ್ಯಾನ್ ಇನ್ಫ್ಲೂಯೆನ್ಸ್ ಅಪೆಟೈಟ್ ಆ್ಯಂಡ್ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಅಂತ ಕೇಳಿದ್ದಾರೆ. ಓಕೆ, ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೆಮಾಗ್ಲುಟೈಡ್ GLP ರಿಸೆಪ್ಟರ್ ಅಗೋನಿಸ್ಟ್ ಆಗಿದ್ದು ಟೈಪ್ 2 ಡಯಾಬಿಟಿಸ್, ಮಧುಮೇಹ ಅಥವಾ ಮತ್ತು ನಿರ್ದಿಷ್ಟ ರೂಪಗಳಲ್ಲಿ ಸ್ಥೂಲಕಾಯ ನಿರ್ವಹಣೆಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಒಬೆಸಿಟಿ, ಇದು ಗ್ಲೂಕೋಸ್ ಅವಲಂಬಿತ ಇನ್ಸುಲಿನ್ ಸ್ರಾವವನ್ನು ಹೆಚ್ಚಿಸಿ ಗ್ಲೂಕಗಾನ್ ಸ್ರಾವವನ್ನು ಕಡಿಮೆ ಮಾಡಬಹುದು. ಸೊ ಇದು ಮಾನವ ಇನ್ಸುಲಿನ್ನ ಒಂದು ರೂಪವೇ ಆಗಿದೆ. ಸೆಮಾಗ್ಲುಟೈಡ್ ಹಸಿವು ಮತ್ತು ಹೊಟ್ಟೆಯಿಂದ ಆಹಾರ ಹೋಗುವ ವೇಗದ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ 3 ಮಾತ್ರ ಹೇಳಿಕೆ ಸರಿಯಾಗಿರುತ್ತೆ. ಸೊ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಆಯಿತಾ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ, ಹೇಳಿಕೆ 3 ತಪ್ಪಾಗಿದೆ. ಇದು ಮಾನವ ಇನ್ಸುಲಿನ್ನ ಒಂದು ರೂಪವೇ ಆಗಿದೆ ಅನ್ನೋದು ತಪ್ಪು. ಹೇಳಿಕೆ 4 ಇದು ಸರಿಯಾಗಿರುತ್ತೆ. ಓಕೆ, ಸೊ ಸೆಮಾಗ್ಲುಟೈಡ್ ಇನ್ಕ್ರೆಟಿನ್ ಹಾರ್ಮೋನ್ ಏನಿದೆಯಲ್ಲ GLP-1ನ ಕ್ರಿಯೆಯನ್ನು ಅನುಕರಿಸುತ್ತದೆ. ಇದು ಇನ್ಸುಲಿನ್ ಅಲ್ಲ. ಓಕೆ, ಸೊ ಇದು ಇನ್ಸುಲಿನ್ ಅಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಪೇಟೆಂಟ್ ಅವಧಿಯ ಮುಕ್ತಾಯ ಮತ್ತು ಜನರಿಕ್ ಔಷಧಿಯ ಪ್ರವೇಶದ ಬೆಳವಣಿಗೆಯಿಂದ 2026ರಲ್ಲಿ ಭಾರತದಲ್ಲಿ GLP ಔಷಧಿಗಳ ಕುರಿತು ಗಮನ ಹೆಚ್ಚಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಮುಂದೆ ಬರುವಂಥ ಚಾನ್ಸಸ್ ಇರುತ್ತೆ. ಕರ್ನಾಟಕ ಹಾನರ್ ಕಿಲ್ಲಿಂಗ್ ಬಿಲ್ ಬಗ್ಗೆ. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ ಇಂಟ್ರೊಡ್ಯೂಸ್ಡ್ 2026 bills addressing crimes committed in the name of the honor and tradition in relation to the choice of marriage. Okay, so the bill is based on the principle that consenting adults do not require caste, clan or family approval to choose a spouse. The proposed laws is confined only to murders and excludes intimidations or harassment. The bill seeks institutional mechanism for protection and expeditious handling of honor crimes cases. The bill treats community or family control over adults' lawful marital choice as a constitutionally superior to individual liberty. Okay, so only 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿವಾಹ ಆಯ್ಕೆಗೆ ಸಂಬಂಧಿಸಿ ಗೌರವ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ನಡೆಯುವ ಅಪರಾಧಗಳನ್ನು ತಡೆಯಲು ಕರ್ನಾಟಕ 2026ರಲ್ಲಿ ಮಸೂದೆಯನ್ನು ಪರಿಚಯಿಸಿದೆ ಅಂತ ಹೇಳಿದೆ. ಸಮ್ಮತ ವಯಸ್ಕರು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಜಾತಿ, ಕುಲ ಅಥವಾ ಕುಟುಂಬದ ಅನುಮತಿ ಅಗತ್ಯವಿಲ್ಲ ಎಂಬ ತತ್ವ ಮಸೂದೆಗೆ ಆಧಾರವಾಗಿದೆ. ಪ್ರಸ್ತಾವಿತ ಕಾನೂನು ಕೇವಲ ಹತ್ಯೆಗಳಿಗಷ್ಟೇ ಸೀಮಿತವಾಗಿದ್ದು ಬೆದರಿಕೆ ಅಥವಾ ಕಿರುಕುಳವನ್ನು ಒಳಗೊಂಡಿಲ್ಲ. ಗೌರವ ಅಪರಾಧ ಪ್ರಕರಣಗಳಲ್ಲಿ ರಕ್ಷಣೆ ಮತ್ತು ತ್ವರಿತ ನಿರ್ವಹಣೆಗೆ ಸಂಸ್ಥಾತ್ಮಕ ವ್ಯವಸ್ಥೆಗಳನ್ನು ಮಸೂದೆ ಉದ್ದೇಶಿಸಿದೆ. ವಯಸ್ಕರ ಕಾನೂನುಬದ್ಧ ವಿವಾಹ ಆಯ್ಕೆಯ ಮೇಲೆ ಸಮುದಾಯ ಅಥವಾ ಕುಟುಂಬ ನಿಯಂತ್ರಣವನ್ನು ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ಸಂವಿಧಾನಾತ್ಮಕವಾಗಿ ಶ್ರೇಷ್ಠವೆಂದು ಮಸೂದೆ ಪರಿಗಣಿಸುತ್ತದೆ. ಸೊ ಇಲ್ಲಿ 3 ಮಾತ್ರ ಸರಿಯಾಗಿರುತ್ತೆ ನೋಡಿ. ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಓಕೆ, ಸೊ ಹೇಳಿಕೆ 3, ಓಕೆ ಹೇಳಿಕೆ 3 ನೋಡೋಣ. ಸೊ ಹೇಳಿಕೆ 3 ತಪ್ಪಾಗಿದೆ. ಓಕೆ, ಸೊ ಹೇಳಿಕೆ 4 ಆಯಿತಾ. ಹೇಳಿಕೆ 3 ಏನಾಗುತ್ತೆ ಅಂದರೆ ಪ್ರಸ್ತಾವಿತ ಕಾನೂನು ಕೇವಲ ಹತ್ಯೆಗಳಷ್ಟೇ ಸೀಮಿತವಾಗಿದ್ದು ಬೆದರಿಕೆ ಅಥವಾ ಕಿರುಕುಳನ್ನು ಒಳಗೊಂಡಿಲ್ಲ, ಅದು ತಪ್ಪು. ಓಕೆ, ಹೇಳಿಕೆ 4 ಸರಿಯಾಗಿದೆ, ಅದನ್ನು ನಾವು ನೋಡ್ಬೋದು. ಹೇಳಿಕೆ 5 ತಪ್ಪಾಗಿದೆ. ವಯಸ್ಕರ ಕಾನೂನುಬದ್ಧ ವಿವಾಹ ಆಯ್ಕೆಯ ಮೇಲೆ ಸಮುದಾಯ ಅಥವಾ ಕುಟುಂಬದ ನಿಯಂತ್ರಣವನ್ನು ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ಸಂವಿಧಾನಾತ್ಮಕವಾಗಿ ಶ್ರೇಷ್ಠವೆಂದು ಮಸೂದೆ ಪರಿಗಣಿಸುತ್ತದೆ, ತಪ್ಪಾಗಿರುತ್ತೆ. ಓಕೆ, ಸೊ ಗೌರವ ಅಪರಾಧ ಮತ್ತು ನಮ್ಮವ ಮಸೂದೆ ಎಂದು ಚರ್ಚಿಸಲ್ಪಟ್ಟ ಕರ್ನಾಟಕದ ಪ್ರಸ್ತಾವಿತ ಕಾನೂನು ವಿವಾಹದಲ್ಲಿ ವಯಸ್ಕರ ಸ್ವಾಯತ್ತತೆಯನ್ನು ರಕ್ಷಿಸಿ ಗೌರವದ ಹೆಸರಿನ ಬಲಾತ್ಕಾರ, ಹಿಂಸೆ, ಬೆದರಿಕೆ ಮತ್ತು ಸಂಬಂಧಿತ ಕೃತ್ಯಗಳನ್ನು ಅಪರಾಧೀಕರಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕನ್ನು ನ್ಯಾಯಾಲಯಗಳು ವಿಧಿ 21ರ ಗೌರವ, ಸ್ವಾತಂತ್ರ್ಯ ಮತ್ತು ಗೌಪ್ಯತೆಯೊಂದಿಗೆ ಸಂಬಂಧಿಸಿದೆ ಅಂತ ಹೇಳ್ತಾ ಇರುತ್ತೆ. ಸೊ ಸಚಿವ ಸಂಪುಟ ಅನುಮೋದನೆ ಮಾತ್ರದಿಂದ ಮಸೂದೆ ಕಾನೂನಾಗುವುದಿಲ್ಲ. ಶಾಸನ ಮಂಡಳಿಯ ಅಂಗೀಕಾರ ಮತ್ತು ಅನುಮೋದನೆ ಅಗತ್ಯ ಇರುತ್ತದೆ. ಹಾಗಾಗಿ ಇನ್ನು ಬಿಲ್ಲು ಒಂದು ಸ್ಟೇಜಲ್ಲಿದೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಯಾಣ ಕೇವ್ಸ್ ಬಗ್ಗೆ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಯಾಣ ಕೇವ್ಸ್ ಆರ್ ಲೊಕೇಟೆಡ್ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. So they are associated with striking karst landforms developed in ancient carbonate rocks. The Bhairaveshwara and Mohini rock formations are prominent features of the Yana. The Geological Survey of India declared the Yana caves as a geo-heritage site of national importance in 2026. Yana is a volcanic caldera. Nodi, volcanic caldera formed by recent basaltic eruption. ನೋಡಿ, ರೀಸೆಂಟ್ ಬಸಾಲ್ಟಿಕ್ ಎರಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಜಿಯೋ ಹೆರಿಟೇಜ್ ಡೆಸಿಗ್ನೇಷನ್ ಹೈಲೈಟ್ಸ್ ಜಿಯೋಲಾಜಿಕಲ್ ಸೈಂಟಿಫಿಕ್ ಎಜುಕೇಷನಲ್ ಆ್ಯಂಡ್ ಕನ್ಸರ್ವೇಷನ್ ವ್ಯಾಲ್ಯೂ. ಸೊ ಯಾಣ ಗುಹೆಗಳು
ಸಂಬಂಧಪಟ್ಟಂತೆ ಕ್ವಶನ್ನು. ಯಾಣ ಗುಹೆಗಳು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವೆ ಅಂತ ಹೇಳಿದ್ದಾರೆ. ಪ್ರಾಚೀನ ಕಾರ್ಬೋನೇಟ್ ಶಿಲೆಗಳಲ್ಲಿ ರೂಪುಗೊಂಡ ವಿಶಿಷ್ಟ ಕಾರ್ಸ್ಟ್ ಟು ಭೂರೂಪಗಳೊಂದಿಗೆ ಅವು ಸಂಬಂಧ ಹೊಂದಿವೆ. ಭೈರವೇಶ್ವರ ಮತ್ತು ಮೋಹಿನಿ ಶಿಲಾರಚನೆಗಳು ಯಾಣದ ಪ್ರಮುಖ ಆಕರ್ಷಣೆಗಳು. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ 2026ರಲ್ಲಿ ಯಾಣ ಗುಹೆಗಳನ್ನು ರಾಷ್ಟ್ರೀಯ ಮಹತ್ವದ ಭೂ ಪಾರಂಪರಿಕ ತಾಣವೆಂದು ಘೋಷಿಸಿತು. ಯಾಣ ಇತ್ತೀಚಿನ ಬಸಾಲ್ಟಿಕ್ ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡ ಕಾಲ್ಡೆರಾ ಆಗಿದೆ. ಭೂ ಪಾರಂಪರಿಕ ಮಾನ್ಯತೆ ಭೂವೈಜ್ಞಾನಿಕ, ಶೈಕ್ಷಣಿಕ ಮತ್ತು ಸಂರಕ್ಷಣಾ ಮೌಲ್ಯಗಳನ್ನು ಇದು ಒತ್ತಿ ಹೇಳುತ್ತದೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ 5 ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿ. ಓಕೆ, ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ನೋಡ್ಬೋದು ಇಲ್ಲಿ ಹೇಳಿಕೆ 1 ಸರಿ, ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ, ಹೇಳಿಕೆ 4 ಕೂಡ ಸರಿಯಾಗಿರುತ್ತೆ. ಆದರೆ ಹೇಳಿಕೆ 5 ಏನಿದೆಯಲ್ಲ ತಪ್ಪಾಗಿದೆ. ಓಕೆ, ಸೊ ಹೇಳಿಕೆ 5 ಯಾಣ ಇತ್ತೀಚಿನ ಬಸಾಲ್ಟಿಕ್ ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡ ಕಾಲ್ಡೆರಾ ಆಗಿದೆ ಅನ್ನೋದು ತಪ್ಪು. ಓಕೆ, ಹೇಳಿಕೆ 6 ಸರಿಯಾಗಿರುತ್ತೆ. ಓಕೆ, ಸೊ ಹಾಗಾಗಿ 4, 5 ಮಾತ್ರ ಅಂತ ಇಲ್ಲಿ ನಾವು ಉತ್ತರ ನೋಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಇದು. ಯಾಣ ಕೇವ್ಸ್ ಬಗ್ಗೆ ಈ ವರ್ಷ KS ಅಲ್ಲಿ ಕೇಳ್ತಾರೆ. ಸೊ ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. WPI ಇನ್ಫ್ಲೇಷನ್ ಅಟ್ 3.88%. Consider the following statement regarding the same. India's provisional year-on-year WPI inflation for March 2026 was reported at about 3.88%. The current WPI series uses 2011 and 12 as the base year. WPI gives comprehensive measure of prices for all services purchased by the household. ಓಕೆ, ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾರ್ಚ್ 2026ರ ಭಾರತದ ತಾತ್ಕಾಲಿಕ ವಾರ್ಷಿಕ ಸಗಟು ಬೆಲೆ ಸೂಚ್ಯಂಕ WPI ದರ ಸುಮಾರು 3.88% ಎಂದು ವರದಿಯಾಯಿತು. ಪ್ರಸ್ತುತ WPI ಸರಣಿಯ ಮೂಲ ವರ್ಷ 2011-12 ಆಗಿದೆ. WPI ಕುಟುಂಬಗಳು ಖರೀದಿಸುವ ಎಲ್ಲ ಸೇವೆಗಳ ಬೆಲೆಗಳಿಗೆ ಸಮಗ್ರ ಮಾಪಕ ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. 2 ಮಾತ್ರ ಸರಿಯಾಗಿರುತ್ತೆ. ಸೊ 2 ಯಾವ್ಯಾವುದಂತ ನೋಡ್ಬಿಡೋಣ. ಸೊ ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಹಾಗಾದರೆ ಹೇಳಿಕೆ 3, ಓಕೆ, ಹೇಳಿಕೆ 3 ಏನಿದೆಯಲ್ಲ ಅದು ನೋಡಿ, ಇಲ್ಲಿ ಹೇಳಿಕೆ 3 ತಪ್ಪಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು WPI ಏನಿದೆಯಲ್ಲ ಎಲ್ಲ ಕುಟುಂಬಗಳು ಖರೀದಿಸುವ ಎಲ್ಲ ಸೇವೆಗಳ ಬೆಲೆಗಳಿಗೆ ಸಮಗ್ರ ಮಾಪಕ ಒದಗಿಸುತ್ತದೆ ಅನ್ನೋದು ತಪ್ಪಾಗಿರುತ್ತೆ. WPI ಮುಖ್ಯವಾಗಿ ಸಗಟು ಮಟ್ಟದ ಸರಕು ಬೆಲೆಗಳ ಚಲನೆಯನ್ನು ಅಳೆಯುತ್ತದೆ. ಗ್ರಾಹಕ ಸೂಚಕದಂಥ ಕುಟುಂಬಗಳ ಸೇವಾ ಬಳಕೆಯನ್ನು ವ್ಯಾಪಕವಾಗಿ ಒಳಗೊಂಡಿಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ WPI ಅನ್ನು DPIITನ ಆರ್ಥಿಕ ಸಲಹೆಗಾರರ ಕಚೇರಿ ಸಂಗ್ರಹಿಸುತ್ತದೆ. CPI ಮತ್ತು WPI ವ್ಯಾಪ್ತಿ ತೂಕಗಳು ಹಾಗೂ ಬೆಲೆ ಅಳೆಯುವ ಹಂತದಲ್ಲಿ ಭಿನ್ನವಾಗಿದೆ ಅಂತ ನಾವಿಲ್ಲಿ ಗಮನಿಸಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, Karnataka's cabinet cleared a proposed 2026 law aimed at preventing discrimination, exclusion or injustice in educational institution. The proposal was named in public discussion after the Rohit Vemula. Cabinet approved by itself made the proposal immediately enforceable by the State Act. The initiative is linked to the dignity and anti-discrimination concerns affecting the students, including those from the scheduled caste and scheduled tribes. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಭೇದ ಭಾವ, ಬಹಿಷ್ಕಾರ ಅಥವಾ ಅನ್ಯಾಯವನ್ನು ತಡೆಯುವ ಉದ್ದೇಶದ 2026ರ ಪ್ರಸ್ತಾವಿತ ಕಾನೂನಿಗೆ ಕರ್ನಾಟಕ ಸಚಿವ ಸಂಪುಟ ಅನುಮೋದನೆ ನೀಡಿತು. ಸಾರ್ವಜನಿಕ ಚರ್ಚೆಯಲ್ಲಿ ಈ ಪ್ರಸ್ತಾವನೆಗೆ ರೋಹಿತ್ ವೆಮುಲಾ ಅವರ ಹೆಸರನ್ನು ಜೋಡಿಸಲಾಗಿದೆ. ಸೊ ಸಚಿವ ಸಂಪುಟ ಅನುಮೋದನೆ ದೊರೆತ ತಕ್ಷಣದಿಂದಲೇ ಪ್ರಸ್ತಾವನೆ ರಾಜ್ಯ ಕಾಯ್ದೆಯಾಗಿ ತಕ್ಷಣ ಜಾರಿಗೆ ಬಂತು. ಈ ಉಪಕ್ರಮವು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳ ಗೌರವ ಮತ್ತು ಭೇದ ಭಾವ ವಿರೋಧಿ ರಕ್ಷಣೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಹೇಳಿಕೆ ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿದೆ. ನೋಡಿ, ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ, ಹೇಳಿಕೆ 3 ತಪ್ಪಾಗಿದೆ. ಓಕೆ, ಸಚಿವ ಸಂಪುಟ ಅನುಮೋದನೆ ತಕ್ಷಣ ಅದು ಕಾನೂನಾಗಿ ಜಾರಿಗೆ ಬಂದಿಲ್ಲ, ಅದನ್ನು ನೆನಪಿಡಿ. ಹೇಳಿಕೆ 4 ಸರಿಯಾಗಿರುತ್ತೆ. ಓಕೆ,
ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಏಪ್ರಿಲ್ 2026 ಬೆಳವಣಿಗೆ ಕರ್ನಾಟಕದ ಪ್ರಸ್ತಾವಿತ ಮಸೂದೆಗೆ ಸಂಬಂಧಿಸಿದ್ದು ಸಚಿವ ಸಂಪುಟ ಅನುಮೋದನೆಯಿಂದಲೇ ಜಾರಿಯಾದ ಕಾಯ್ದೆ ಅಲ್ಲ. ಶಾಸನ ಮಂಡಳಿಯ ಅಂಗೀಕಾರ ಮತ್ತು ಅನುಮೋದನೆ ಇನ್ನೂ ಅಗತ್ಯವಾದ ಸಾಂವಿಧಾನಿಕ ಹಂತಗಳಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಶೈಕ್ಷಣಿಕ ಭೇದ ಭಾವ ವಿರೋಧಿ ಪ್ರಶ್ನೆಗಳು ವಿಧಿ 14, 15, 17 ಮತ್ತು 21 ಜೊತೆಗೆ ಕಾನೂನುಬದ್ಧ ರಕ್ಷಣಾ ವ್ಯವಸ್ಥೆಗಳಿಗೂ ಸಂಬಂಧಿಸಬಹುದು ಅಂತ ಇಲ್ಲಿ ನಾವು ಗಮನಿಸಬಹುದು. ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಕನೆಕ್ಷನ್. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮೈಥೋಸ್ AI ಅಂಡ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇದೆ. Mythos AI was reported as an advanced AI system associated with cyber security capability. The debate around such system illustrates dual use nature of the frontier AI. Okay, frontier AI. An AI system useful for defensive cyber analysis can never be misused for offensive cyber activity. Critical infrastructure risk are a reason developers may impose staged access or safety restriction. Agentic AI can potentially execute a multi-step task with limited human intervention. ಸೊ ಮೈಥೋಸ್ AI ಬಗ್ಗೆ ಇದು ಸ್ಟೇಟ್ಮೆಂಟ್ಗಳನ್ನು ನೋಡೋಣ, ಹೇಳಿಕೆಗಳನ್ನು. ಮಿಥೋಸ್ AI ಅನ್ನು ಸುಧಾರಿತ ಸೈಬರ್ ಭದ್ರತಾ ಸಾಮರ್ಥ್ಯಗಳೊಂದಿಗೆ ಸಂಬಂಧಿತ AI ವ್ಯವಸ್ಥೆಯಾಗಿ ವರದಿ ಮಾಡಲಾಯಿತು. ಸೊ ಇಂತಹ ವ್ಯವಸ್ಥೆಗಳ ಕುರಿತು ಚರ್ಚೆ ಅಗ್ರಗಾಮಿ AI ದೈತ್ವ ಬಳಕೆ ಸ್ವಭಾವವನ್ನು ತೋರಿಸುತ್ತದೆ. ರಕ್ಷಣಾತ್ಮಕ ಸೈಬರ್ ವಿಶ್ಲೇಷಣೆಗೆ ಉಪಯುಕ್ತವಾದ AI ವ್ಯವಸ್ಥೆಯನ್ನು ಆಕ್ರಮಣಕಾರಿ ಸೈಬರ್ ಚಟುವಟಿಕೆಗಳಿಗೆ ಎಂದಿಗೂ ದುರುಪಯೋಗಪಡಿಸಿಕೊಳ್ಳಲಾಗುವುದಿಲ್ಲ. ಸೊ ಮುಂದಿನ ಒಂದು ಸ್ಟೇಟ್ಮೆಂಟ್, ಗಂಭೀರ ಮೂಲಸೌಕರ್ಯಗಳ ಅಪಾಯಗಳು ಅಭಿವೃದ್ಧಿಪಡಿಸುವವರು ಹಂತ ಹಂತದ ಪ್ರವೇಶ ಅಥವಾ ಸುರಕ್ಷಾ ನಿರ್ಬಂಧಗಳನ್ನು ವಿಧಿಸುವ ಒಂದು ಕಾರಣವಾಗಬಹುದು. ಏಜೆಂಟಿಕ್ AI ಸೀಮಿತ ಮಾನವ ಹಸ್ತಕ್ಷೇಪದೊಂದಿಗೆ ಬಹು ಹಂತದ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿರಬಹುದು. ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಆ ಹೇಳಿಕೆಗಳು ಯಾವುದು ಅಂತ ಹೇಳಿದ್ರೆ, ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ತಪ್ಪಾಗಿದೆ. ಓಕೆ, ಹೇಳಿಕೆ 3 ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ಸೊ ಹಾಗಾಗಿ ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ 4 ಮಾತ್ರ ಅಂತ ನಾವು ನೋಡ್ಬೋದು. ಓಕೆ, ಸೊ ಏಜೆಂಟಿಕ್ AI ಸೀಮಿತ ಮಾನವ ಹಸ್ತಕ್ಷೇಪದೊಂದಿಗೆ ಬಹು ಹಂತದ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿರಬಹುದು, ಅದು ತಪ್ಪಾಗಿರುತ್ತೆ. ಮಿಥೋಸ್ ಕುರಿತ ವರದಿಗಳು ಸುಧಾರಿತ AI ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಸೈಬರ್ ಸಾಮರ್ಥ್ಯದ ಎರಡೂ ಇರಬಹುದಾದ ಉಂಟಾಗುವ ಆಡಳಿತಾತ್ಮಕ ಸವಾಲನ್ನು ಬೆಳಗಿಸಿವೆ. ಆದ್ದರಿಂದ ಸಾಮರ್ಥ್ಯ ಮೌಲ್ಯಮಾಪನದಲ್ಲಿ ಪ್ರವೇಶ ನಿಯಂತ್ರಣ, ಮೇಲ್ವಿಚಾರಣೆ ಮತ್ತು ದುರುಪಯೋಗದ ಅಪಾಯವನ್ನು ಪರಿಗಣಿಸಬೇಕಂತ ಇಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೆಫೆ 3 ನಾರ್ಮ್ಸ್ ಬಗ್ಗೆ ಇದೆ. ಕೆಫೆ ನಾರ್ಮ್ಸ್ ರೆಗ್ಯುಲೇಟ್ ದ ಅವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಆರ್ ಕಾರ್ಬನ್ ಡೈಆಕ್ಸೈಡ್ ಪರ್ಫಾರ್ಮೆನ್ಸ್ ಆಫ್ ಎ ಮ್ಯಾನುಫ್ಯಾಕ್ಚರರ್ಸ್ ವೆಹಿಕಲ್ ಫ್ಲೀಟ್ ರಾದರ್ ದೆನ್ ಎ ಸಿಂಗಲ್ ವೆಹಿಕಲ್ ಅನ್ನು. ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಹ್ಯಾಸ್ ರೋಲ್ ಇನ್ ಇಂಡಿಯಾಸ್ ಕೆಫೆ framework. Cafe 3 is associated with regulatory cycle beginning in 2027. The proposed Cafe 3 norms framework moves testing towards the WLT cycle. Cafe standards are identical to Bharat stage emission norms for local pollutants such as nitrogen oxides and particulate matter. Fuel efficiency standards can influence automakers' technology mix, including electrification and efficiency improvements. Okay. ಕೆಫೆ 3 ಮಾನದಂಡಗಳು, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಕೆಫೆ ಮಾನದಂಡಗಳು ಒಂದೇ ವಾಹನಕ್ಕಿಂತ ವಾಹನ ತಯಾರಕರ ಸಂಪೂರ್ಣ ವಾಹನ ಸಮೂಹದ ಸರಾಸರಿ ಇಂಧನ ದಕ್ಷತೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಕಾರ್ಯಕ್ಷಮತೆಯನ್ನು ನಿಯಂತ್ರಿಸುತ್ತವೆ. ಭಾರತದ ಕೆಫೆ ವ್ಯವಸ್ಥೆಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಗೆ ಪಾತ್ರವಿದೆ. ಕೆಫೆ 3 2027ರಿಂದ ಆರಂಭವಾಗುವ ನಿಯಂತ್ರಣ ಅವಧಿಯೊಂದಿಗೆ ಸಂಬಂಧಿಸಿದೆ. ಪ್ರಸ್ತಾವಿತ ಕೆಫೆ 3 ವ್ಯವಸ್ಥೆ ಪರೀಕ್ಷೆಗಳನ್ನು WLTP ಚಕ್ರದತ್ತ ಕೊಂಡೊಯ್ಯುತ್ತದೆ. ಕೆಫೆ ಮಾನದಂಡಗಳು ನೈಟ್ರೋಜನ್ ಆಕ್ಸೈಡ್ ಮತ್ತು ಕಣವಸ್ತುಗಳಂತಹ ಸ್ಥಳೀಯ ಮಾಲಿನ್ಯಕಾರಕಗಳಿಗೆ ಅನ್ವಯಿಸುವ ಭಾರತ್ ಸ್ಟೇಜ್ ಉತ್ಸರ್ಜನಾ ಮಾನದಂಡಗಳಿಗೆ ಸಂಪೂರ್ಣವಾಗಿ ಸಮಾನವಾಗಿದೆ. ಇಂಧನ ದಕ್ಷತಾ ಮಾನದಂಡಗಳು ವಿದ್ಯುತೀಕರಣ ಮತ್ತು ದಕ್ಷತಾ ಸುಧಾರಣೆ ಸೇರಿದಂತೆ ವಾಹನ ತಯಾರಕರ ತಂತ್ರಜ್ಞಾನ ಆಯ್ಕೆ ಪ್ರಭಾವ ಬೀರುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 5 ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಓಕೆ, ಇದು ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಗಮನಿಸಿ. ಹೇಳಿಕೆ 2 ಕೂಡ ಸರಿಯಾಗಿದೆ, ಅದನ್ನು ಕೂಡ ಗಮನಿಸಿ. ಹೇಳಿಕೆ 3 ಕೂಡ ಸರಿಯಾಗಿದೆ, ಅದನ್ನು ಗಮನಿಸಿ. ಹೇಳಿಕೆ 4 ಸರಿಯಾಗಿದೆ, ಅದನ್ನು ಕೂಡ ಗಮನಿಸಿ. ಸೊ ಹೇಳಿಕೆ 5 ತಪ್ಪಾಗಿರುತ್ತೆ. ಕೆಫೆ ಮಾನದಂಡಗಳು ನೈಟ್ರೋಜನ್ ಆಕ್ಸೈಡ್ ಮತ್ತು ಕಣವಸ್ತುಗಳಂತಹ ಸ್ಥಳೀಯ ಮಾಲಿನ್ಯಕಾರಕಗಳಿಗೆ ಅನ್ವಯಿಸುವ ಭಾರತ್ ಸ್ಟೇಜ್ ಉತ್ಸರ್ಜನಾ ಮಾನದಂಡಗಳಿಗೆ
ಸಂಪೂರ್ಣವಾಗಿ ಸಮಾನ ಅನ್ನೋದು ತಪ್ಪು. ಓಕೆ, ಸೊ ಹೇಳಿಕೆ 6 ಸರಿಯಾಗಿರುತ್ತೆ. ಓಕೆ, ಸೊ ಹಾಗಾಗಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೆಫೆ ಮತ್ತು ಭಾರತ್ ಸ್ಟೇಜ್ ಮಾನದಂಡಗಳ ನಿಯಂತ್ರಣ ಉದ್ದೇಶಗಳು ಏನಿದಾವಲ್ಲ ಭಿನ್ನವಾಗಿರ್ತವೆ. ಕೆಫೆ ವಾಹನ ಸಮೂಹದ ಸರಾಸರಿ ಇಂಧನ ಬಳಕೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಕೇಂದ್ರೀಕರಿಸಿದ್ದಾರೆ. ಭಾರತ್ ಸ್ಟೇಜ್ ಮುಖ್ಯವಾಗಿ ವಾಹನದ ಹೊಗೆ ನಾಳದಿಂದ ಹೊರಬರುವ ವಾಯುಮಾಲಿನ್ಯ ಕಾರಕಗಳನ್ನು ಮಿತಿಗೊಳಿಸುವ ಒಂದು ಉದ್ದೇಶ ಇರುತ್ತೆ. ಓಕೆ, ಸೊ ಕೆಫೆ 3 ನಾಮ್ಸು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲೇ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಮಾತಾಡುತ್ತೆ. ಭಾರತ್ ಸ್ಟೇಜು ಅದು ಒಂದು ಇಂಡಿವಿಜುವಲ್ ವಾಹನಗಳಿಗೆ ಸಂಬಂಧಪಟ್ಟಿರೋಂಥ ಒಂದು ಇದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇಂಧನ ಸಂರಕ್ಷಣಾ ಕಾಯ್ದೆ 2001 ಅಡಿಯಲ್ಲಿ ಸ್ಥಾಪಿತ ಕಾನೂನುಬದ್ಧ ಸಂಸ್ಥೆಯಾಗಿದೆ ಅಂತ ನಾವು ನೋಡ್ಕೋಬೇಕು. WLTP ಅಂದರೆ ವರ್ಲ್ಡ್ ವೈಡ್ ಹಾರ್ಮೋನೈಸ್ಡ್ ಲೈಟ್ ವೆಹಿಕಲ್ಸ್ ಟೆಸ್ಟ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಕೀವರ್ಡ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಡಿಲಿಮಿಟೇಷನ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಿಲ್. ಓಕೆ, so in April 2026 Parliament considered a constitutional amendment bill linked to the proposed delimitation framework. A constitutional amendment bill under Article 368 may require a special majority rather than a simple majority. The April 2026 constitutional amendment proposal passed both the houses and immediately became part of the constitution. So how many statements are correct ಅಂತ ಕೇಳಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆ ಸಂಬಂಧಪಟ್ಟಂತೆ ಏಪ್ರಿಲ್ 2026ರಲ್ಲಿ ಪ್ರಸ್ತಾವಿತ ಕ್ಷೇತ್ರ ಪುನರ್ವಿಂಗಡಣೆ ವ್ಯವಸ್ಥೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತು ಪರಿಗಣಿಸಿತು. ವಿಧಿ 368 ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಾಮಾನ್ಯ ಬಹುಮತಕ್ಕಿಂತ ವಿಶೇಷ ಬಹುಮತ ಅಗತ್ಯವಾಗಬಹುದು. ಸೊ ಏಪ್ರಿಲ್ 2026ರ ಸಂವಿಧಾನ ತಿದ್ದುಪಡಿ ಪ್ರಸ್ತಾವನೆ ಎರಡೂ ಸದನಗಳಲ್ಲಿ ಅಂಗೀಕೃತವಾಗಿ ತಕ್ಷಣ ಸಂವಿಧಾನದ ಭಾಗವಾಯಿತು. ಸೊ 2 ಮಾತ್ರ ಅಂತ ನೋಡ್ಬೋದು ಇಲ್ಲಿ. ಓಕೆ, ಸೊ ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ಏನಿದೆ ಅದು ತಪ್ಪಾಗಿರುತ್ತೆ. ಓಕೆ, ಸೊ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್ ಒಂದು ಆರ್ಟಿಕಲ್ ಇದು. ಲೈಕ್ ಇದ್ರ ಬಗ್ಗೆ ಡಿಲಿಮಿಟೇಷನ್ ಬಗ್ಗೆ ಈ ಸಲ ಒಂದು ಪ್ರಶ್ನೆ ಬರುವಂಥ ಒಂದು ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಓಕೆ, ಸೊ ನೋಡಿ ಇಲ್ಲಿ 2026 ಏಪ್ರಿಲ್ ಸಂವಿಧಾನ ತಿದ್ದುಪಡಿ ಪ್ರಸ್ತಾವನೆ ಎರಡೂ ಸದನಗಳಲ್ಲಿ ಅಂಗೀಕೃತವಾಗಿ ತಕ್ಷಣ ಸಂವಿಧಾನ ಭಾಗವಾಯಿತು, ತಪ್ಪಾಗಿರುತ್ತೆ. ಸೊ 2026 ಕ್ಷೇತ್ರ ಪುನರ್ವಿಂಗಡಣೆ ಪ್ಯಾಕೇಜ್ನಲ್ಲಿ ಸಂವಿಧಾನ ತಿದ್ದುಪಡಿ ಪ್ರಸ್ತಾವನೆ ಇತ್ತು, ಆದರೆ ಅದಕ್ಕೆ ಸಂವಿಧಾನಾತ್ಮಕವಾಗಿ ಅಗತ್ಯವಿರೋ ಬಹುಮತ ದೊರೆಯಲಿಲ್ಲ. ಮಸೂದೆ ಮಂಡನೆ, ಅಂಗೀಕಾರ, ಕಾಯ್ದೆಯಾಗುವಿಕೆಗಳ ನಡುವಿನ ವ್ಯತ್ಯಾಸ ಇಲ್ಲಿ ಮುಖ್ಯವಾಗಿರುತ್ತೆ. ಓಕೆ, ಸೊ 2026ಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಧಿಗಳು ನೋಡಿದಾಗ ವಿಧಿ 82 ಏನಿದೆಯಲ್ಲ, ಜನಗಣತಿಯ ನಂತರ ವಿಧಿ 82 ಜನಗಣತಿಯ ನಂತರ ಲೋಕಸಭಾ ಸ್ಥಾನಗಳ ಮರು ಹೊಂದಿಕೆಗೆ ಸಂಬಂಧಿಸಿದೆ. ಇದು ಸಂವಿಧಾನದ ಇತರ ನಿಯಮಗಳಿಗೆ ಒಳಪಟ್ಟಿದೆ ಅಂತ ನಾವು ನೋಡ್ಬೋದು. ಓಕೆ, ಕೆಲವು ಸಂವಿಧಾನ ತಿದ್ದುಪಡಿಗಳಿಗೆ ಕನಿಷ್ಠ ಅರ್ಧ ರಾಜ್ಯ ಶಾಸನ ಮಂಡಳಿಗಳ ಅನುಮೋದನೆಯನ್ನು ಅಗತ್ಯ ಕೂಡ ಇರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಅನುಸೂಚಿ ಪ್ರದೇಶಗಳ ಬಗ್ಗೆ ಇದೆ, 6th ಶೆಡ್ಯೂಲ್ ಏರಿಯಾಸ್ ಬಗ್ಗೆ. ದ 6th ಶೆಡ್ಯೂಲ್ provides for autonomous district and regional councils in specified tribal areas. It currently applies to specified areas in Assam, Meghalaya, Tripura and Mizoram. The 6th schedule is linked to Article 244(2) of the Constitution. All schedule areas under the 5th schedule automatically becomes the 6th schedule areas after the governor's notification. Only 3 statements are right here. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 6ನೇ ಅನುಸೂಚಿ ನಿರ್ದಿಷ್ಟ ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾಯತ್ತ ಜಿಲ್ಲಾ ಮತ್ತು ಪ್ರಾದೇಶಿಕ ಮಂಡಳಿಗಳಿಗೆ ವ್ಯವಸ್ಥೆ ಮಾಡುತ್ತದೆ. ಇದು ಪ್ರಸ್ತುತ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂನ ನಿರ್ದಿಷ್ಟ ಪ್ರದೇಶಗಳಿಗೆ ಅನ್ವಯಿಸುತ್ತದೆ. 6ನೇ ಅನುಸೂಚಿ ಸಂವಿಧಾನದ ವಿಧಿ 244(2) ಸಂಬಂಧಿಸಿದೆ. 5ನೇ ಅನುಸೂಚಿಯ ಎಲ್ಲ ಅನುಸೂಚಿತ ಪ್ರದೇಶಗಳು ರಾಜ್ಯಪಾಲರ ಅಧಿಸೂಚನೆ ನಂತರ ಸ್ವಯಂಚಾಲಿತವಾಗಿ 6ನೇ ಅನುಸೂಚಿ ಪ್ರದೇಶಗಳಾಗುತ್ತವೆ. ಸೊ 3 ಮಾತ್ರ ಸರಿಯಾಗಿರುತ್ತೆ. ಆ ಹೇಳಿಕೆ ಯಾವ್ಯಾವುದು ಅಂತ ಹೇಳಿದ್ರೆ, ಸೊ ಹೇಳಿಕೆ 1 ಸರಿಯಾಗಿರುತ್ತೆ. 6ನೇ ಅನುಸೂಚಿ ನಿರ್ದಿಷ್ಟ ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾಯತ್ತ ಜಿಲ್ಲಾ ಅಥವಾ ಪ್ರಾದೇಶಿಕ ಮಂಡಳಿಗಳಿಗೆ ವ್ಯವಸ್ಥೆ ಮಾಡುತ್ತದೆ. ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಹೇಳಿ 3 ಸರಿಯಾಗಿರುತ್ತೆ. ಹೇಳಿಕೆ 4 ತಪ್ಪಾಗಿರುತ್ತೆ. 5ನೇ ಅನುಸೂಚಿಯ ಎಲ್ಲ ಅನುಸೂಚಿತ ಪ್ರದೇಶಗಳು ರಾಜ್ಯಪಾಲರ ಅಧಿಸೂಚನೆ ನಂತರ ಸ್ವಯಂ ಚಾಲಿತವಾಗಿ 6ನೇ ಅನುಸೂಚಿ ಪ್ರದೇಶಗಳಾಗುತ್ತೆ ಅನ್ನೋದು ತಪ್ಪು. ಓಕೆ, 5ನೇ ಮತ್ತು 6ನೇ ಅನುಸೂಚಿಗಳು ವಿಭಿನ್ನ ಸಂವಿಧಾನಾತ್ಮಕ ವ್ಯವಸ್ಥೆಗಳು. 6ನೇ ಅನುಸೂಚಿ 4 ಈಶಾನ್ಯ ರಾಜ್ಯಗಳ ನಿರ್ದಿಷ್ಟ ಪ್ರದೇಶಗಳಿಗೆ ವಿಶೇಷ ಸ್ವಾಯತ್ತ ಮಂಡಳಿ ವ್ಯವಸ್ಥೆಯನ್ನು ನೀಡುತ್ತದೆ. ಎಲ್ಲ ಅನುಸೂಚಿತ ಪ್ರದೇಶಗಳನ್ನು ಸ್ವಯಂಚಾಲಿತವಾಗಿ ಪರಿವರ್ತಿಸುವ ವ್ಯವಸ್ಥೆ ಇದರಲ್ಲಿ ಇಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದು.
ಸೊ ಇತ್ತೀಚೆಗೆ ನಮಗೆ ಲಡಾಖಲ್ಲಿ ಅಟಾನಮಸ್ ಕೌನ್ಸಿಲ್ಸ್ ಮಾಡಿದ್ದಾರೆ, ಹಾಗಾಗಿ ಈ ಒಂದು ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪೊಟ್ಯಾಟೊ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ರ ಬಗ್ಗೆ ಇದೆ, ಪ್ರೈಸಿಂಗ್ ಬಗ್ಗೆ ಇದೆ. ಇನ್ ಏಪ್ರಿಲ್ 2026 procurement support was approved for potatoes in Uttar Pradesh in response to the depressed market prices. The approved market intervention price was about 6,509 per ton. Potato is one of the crop for which Union government announces the regular MSP every agriculture season. Market intervention scheme type support is particularly relevant for the perishable agriculture and horticulture commodity not covered by the regular MSP procurement. Procurement interventions can be used to reduce distress sales when market prices fall sharply. ಸೊ ಆಲೂಗಡ್ಡೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾರುಕಟ್ಟೆ ಬೆಲೆ ಕುಸಿತಕ್ಕೆ ಪ್ರತಿಕ್ರಿಯೆಯಾಗಿ ಏಪ್ರಿಲ್ 2026ರಲ್ಲಿ ಉತ್ತರ ಪ್ರದೇಶದಲ್ಲಿ ಆಲೂಗಡ್ಡೆ ಖರೀದಿಗೆ ಬೆಂಬಲ ಅನುಮೋದಿಸಲಾಯಿತು. ಅನುಮೋದಿತ ಮಾರುಕಟ್ಟೆ ಹಸ್ತಕ್ಷೇಪ ಬೆಲೆ ಪ್ರತಿ ಟನ್ಗೆ ಸುಮಾರು 6,500.90 ಆಗಿತ್ತು. ಆಲೂಗಡ್ಡೆಗೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕೃಷಿ ಹಂಗಾಮಿನಲ್ಲಿ ನಿಯಮಿತ ಕನಿಷ್ಠ ಬೆಂಬಲ ಬೆಲೆ ಘೋಷಿಸುತ್ತದೆ. ನಿಯಮಿತ MSP ಖರೀದಿಗೆ ಒಳಪಡದ ನಾಶವಾಗುವ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಮಾದರಿ ಬೆಂಬಲ ವಿಶೇಷವಾಗಿ ಪ್ರಸ್ತುತ. ಮಾರುಕಟ್ಟೆ ಬೆಲೆ ತೀವ್ರವಾಗಿ ಕುಸಿದಾಗ ರೈತರ ಸಂಕಷ್ಟದ ಮಾರಾಟವನ್ನು ಕಡಿಮೆ ಮಾಡಲು ಖರೀದಿ ಹಸ್ತಕ್ಷೇಪ ಬಳಸಬಹುದು. ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿರುತ್ತೆ, ಓಕೆನಾ. ಸೊ ಅದು ಸರಿಯಾಗಿದೆ. ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ತಪ್ಪಾಗಿದೆ. ನೋಡಿ, ಇಲ್ಲಿ ಆಲೂಗಡ್ಡೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕೃಷಿ ಹಂಗಾಮಿನಲ್ಲಿ ನಿಯಮಿತ ಕನಿಷ್ಠ ಬೆಂಬಲ ಬೆಲೆ ಘೋಷಿಸುತ್ತದೆ, ಇದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ನಿಯಮಿತ MSP ಖರೀದಿಗೆ ಒಳಪಡದ ನಾಶವಾಗುವ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮಾದರಿಯ ಬೆಂಬಲ ವಿಶೇಷವಾಗಿ ಪ್ರಸ್ತುತವಾಗಿ ನೀಡಲಾಗುತ್ತೆ. ಹೇಳಿಕೆ 5 ಸರಿಯಾಗಿದೆ. ಮಾರುಕಟ್ಟೆ ಬೆಲೆ ತೀವ್ರವಾಗಿ ಕುಸಿದಾಗ ರೈತರ ಸಂಕಷ್ಟದ ಮಾರಾಟವನ್ನು ಕಡಿಮೆ ಮಾಡಲು ಖರೀದಿ ಹಸ್ತಕ್ಷೇಪ ಬಳಸಬಹುದು. ಓಕೆ, ಆಲೂಗಡ್ಡೆ ನಿಯಮಿತ MSP ಬೆಳೆ ಅಲ್ಲ. ಓಕೆ, ಸೊ ಇದು MSPಗೆ ಸಂಬಂಧಪಟ್ಟಿಲ್ಲ. ನಾಶವಾಗುವ ಉತ್ಪನ್ನಗಳ ಬೆಲೆ ಕುಸಿದಾಗ ಮಾರುಕಟ್ಟೆ ಹಸ್ತಕ್ಷೇಪ ಖರೀದಿ ವಿಶೇಷ ಬೆಂಬಲ ಸಾಧನವಾಗಿ ಇದಕ್ಕೆ ಬಳಸಲಾಗುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, CACP ಶಿಫಾರಸುಗಳ ಆಧಾರದ ಮೇಲೆ ನಿರ್ದಿಷ್ಟ ಬೆಳೆಗಳಿಗೆ MSP ಘೋಷಿಸಲಾಗುತ್ತದೆ. ನಾಶವಾಗುವ ಸ್ವಭಾವವು ಬೆಂಬಲ ಬೆಲೆ ಕಾರ್ಯಾಚರಣೆಯಲ್ಲಿ ಸಂಗ್ರಹಣೆ ಮತ್ತು ಸಮಯದ ನಿರ್ಬಂಧಗಳನ್ನು ಉಂಟು ಮಾಡುತ್ತದೆ ಎಂದು ನೋಡಬಹುದು. ಓಕೆ, ಸೊ 2100 ಒಳಗಡೆ ಭಾರತದ ಅರಣ್ಯಗಳ ಕಾರ್ಬನ್ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೇಳಿ ಅಂತ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆ. ಇಂಡಿಯಾಸ್ ಫಾರೆಸ್ಟ್ ಅಂಡ್ ಕಾರ್ಬನ್ ಸ್ಟೋರೇಜ್ ಬೈ 2100. A 2026 modeling study projected substantial increase in vegetation carbon in Indian forest under different future climate scenario. Under a high emission scenario, modeled vegetation carbon could approach roughly double the baseline by 2100. So the study implies that higher greenhouse gas emissions are necessarily beneficial for forest ecosystem. Carbon stock and annual carbon sequestration rates are not identical concepts. Forest carbon projections depend on assumption about carbon dioxide, rainfall, temperature, vegetation response and disturbance. A model projection is equivalent to a guaranteed real world outcome. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2020ರ ಮಾದರಿ ಅಧ್ಯಯನವು ವಿವಿಧ ಭವಿಷ್ಯ ಹವಾಮಾನ ಪರಿಸ್ಥಿತಿಗಳಲ್ಲಿ ಭಾರತದ ಅರಣ್ಯ ಸಸ್ಯವರ್ಗದ ಕಾರ್ಬನ್ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆಯನ್ನು ಅಂದಾಜಿಸಿತು. ಹೆಚ್ಚಿನ ಉತ್ಸರ್ಜನಾ ಪರಿಸ್ಥಿತಿಯಲ್ಲಿ 2100ರ ವೇಳೆಗೆ ಮಾದರಿಯ ಸಸ್ಯವರ್ಗ ಕಾರ್ಬನ್ ಸಂಗ್ರಹ ಮೂಲಮಟ್ಟದ ಸುಮಾರು ದ್ವಿಗುಣದತ್ತ ಹೋಗಬಹುದು. ಈ ಅಧ್ಯಯನವು ಹೆಚ್ಚಿನ ಹಸಿರುಮನೆ, ಅಲ್ಲಿನ ಉತ್ಸರ್ಜನೆ ಅರಣ್ಯ ಪರಿಸರ ವ್ಯವಸ್ಥೆಗಳಿಗೆ ಕಡ್ಡಾಯವಾಗಿ ಪ್ರಯೋಜನಕಾರಿ ಎಂದು ತೋರಿಸುತ್ತದೆ. ಕಾರ್ಬನ್ ಸಂಗ್ರಹ ಮತ್ತು ವಾರ್ಷಿಕ ಕಾರ್ಬನ್ ಶೋಷಣೆ ದರ ಒಂದೇ ಪರಿಕಲ್ಪನೆಗಳಲ್ಲ. ಅರಣ್ಯ ಕಾರ್ಬನ್ ಅಂದಾಜುಗಳ ಕಾರ್ಬನ್ ಡೈಆಕ್ಸೈಡ್, ಮಳೆ, ತಾಪಮಾನ, ಸಸ್ಯವರ್ಗದ ಪ್ರತಿಕ್ರಿಯೆ ಮತ್ತು ವ್ಯತ್ಯಯಗಳ ಕುರಿತು ಮಾಡಲಾದ ಊಹೆಗಳ ಮೇಲೆ ಅವಲಂಬಿತ. ಮಾದರಿ ಅಂದಾಜು ಖಚಿತವಾದ ನೈಜ ಫಲಿತಾಂಶಕ್ಕೆ ಸಮಾನ. ಸೊ ಇಲ್ಲಿ ಹೇಳಿಕೆಗಳು ಯಾವ್ಯಾವ ಸರಿಯಾಗಿದೆ ಅಂತ ಹೇಳಿದ್ರೆ 4 ಮಾತ್ರ ಅಂತ ಹೇಳಿದ್ದಾರೆ. ಓಕೆ, ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ತಪ್ಪಾಗಿದೆ. ಈ ಅಧ್ಯಯನವನ್ನು ಹೆಚ್ಚಿನ ಹಸಿರುಮನೆ, ಅನಿಲ ಉತ್ಸರ್ಜನೆ ಅರಣ್ಯ ಪರಿಸರ ವ್ಯವಸ್ಥೆಗಳಿಗೆ ಕಡ್ಡಾಯವಾಗಿ ಪ್ರಯೋಜನಕಾರಿ ಎಂದು ತೋರಿಸುವುದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ಸೊ ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ.
ಸೊ ಹೇಳಿಕೆ 6 ತಪ್ಪಾಗಿದೆ. ಮಾದರಿ ಅಂದಾಜು ಖಚಿತವಾದ ನೈಜ ಫಲಿತಾಂಶಕ್ಕೆ ಸಮಾನವಾದ ತಪ್ಪಾಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಕೆಲವು ಪರಿಸ್ಥಿತಿಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಸಸ್ಯ ಬೆಳವಣಿಗೆಯನ್ನು ಉತ್ತೇಜಿಸಬಹುದು, ಆದರೆ ಉಷ್ಣ ಒತ್ತಡ, ಬರ, ಕಾಡ್ಗಿಚ್ಚು, ಕೀಟಗಳು ಮತ್ತು ಪರಿಸರ ಬದಲಾವಣೆಗಳಿಂದ ಲಾಭ ಕಡಿಮೆ ಆಗೋದು ಅಥವಾ ಹಿಮ್ಮುಖವಾಗುವುದು ಅಂತ ನಾವು ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The Center for Brain Research at IISc launched an AI challenge in 2026 focused on early detection of cognitive decline. The challenge is connected with healthy brain aging and dementia-related research. The program is principally a competition to optimize record propulsion using AI. ಸೊ IISc ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ 2026ರಲ್ಲಿ ಜ್ಞಾನಾತ್ಮಕ ಕುಸಿತವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲು AI ಚಾಲೆಂಜ್ ಆರಂಭಿಸಿತು. ಈ ಚಾಲೆಂಜ್ ಆರೋಗ್ಯಕರ ಮೆದುಳು, ವೃದ್ಧಾಪ ಮತ್ತು ಡಿಮೆನ್ಷಿಯಾ ಸಂಬಂಧಿತ ಸಂಶೋಧನೆಯೊಂದಿಗೆ ಸಂಪರ್ಕ ಹೊಂದಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ AI ಬಳಸಿ ರಾಕೆಟ್ ಪ್ರೊಪಲ್ಷನ್ ಅನ್ನು ಅತ್ಯುತ್ತಮಗೊಳಿಸುವ ಸ್ಪರ್ಧೆ ನಡೆಸುವುದಾಗಿದೆ. ಸೊ 2 ಮಾತ್ರ ಸರಿಯಾಗಿರುತ್ತೆ. ಓಕೆ, ಸೊ ಯಾವುದಂತ ಹೇಳಿದ್ರೆ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಹೇಳಿಕೆ 3 ಇದು ತಪ್ಪಾಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. Consider the following statements. India announced preparation in 2026 for the 4th India-Africa Forum Summit. India-Africa Forum Summit process began in 2008. African Union is a continental organization representing African states and institutions. The 2026 summit had already been held in January 2026 before the April announcement. So, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಗೆ ಸಿದ್ಧತೆಗಳನ್ನು ಭಾರತ ಏಪ್ರಿಲ್ 2026ರಲ್ಲಿ ಘೋಷಿಸಿತು. ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆ ಪ್ರಕ್ರಿಯೆ 2008ರಲ್ಲಿ ಆರಂಭವಾಯಿತು. ಆಫ್ರಿಕನ್ ಯೂನಿಯನ್ ಆಫ್ರಿಕಾ ರಾಷ್ಟ್ರಗಳು ಮತ್ತು ಸಂಸ್ಥೆಗಳನ್ನು ಪ್ರತಿನಿಧಿಸುವ ಖಂಡ ಮಟ್ಟದ ಸಂಘಟನೆ. ಏಪ್ರಿಲ್ ಘೋಷಣೆಯ ಮೊದಲು 2026ರ ಶೃಂಗಸಭೆ ಜನವರಿ 2026ರಲ್ಲೇ ನಡೆದಿತ್ತು. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. 3 ಮಾತ್ರ ಅಂತ ಇಲ್ಲಿ ನೋಡ್ಬೋದು. ಓಕೆ, ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಇದು 2008ರಲ್ಲಿ ಆರಂಭವಾಗಿರುತ್ತೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಸೊ ಆಫ್ರಿಕನ್ ಯೂನಿಯನ್ ಆಫ್ರಿಕಾ ರಾಷ್ಟ್ರಗಳು ಮತ್ತು ಸಂಸ್ಥೆಗಳನ್ನು ಪ್ರತಿನಿಧಿಸುವ ಖಂಡ ಮಟ್ಟದ ಸಂಘಟನೆ ಆಗಿದೆ. ಹೇಳಿಕೆ 4 ತಪ್ಪಾಗಿದೆ. ಏಪ್ರಿಲ್ ಘೋಷಣೆಯ ಮೊದಲು 2026ರ ಶೃಂಗಸಭೆ ಜನವರಿ 2026ರಲ್ಲೇ ನಡೆದಿತ್ತು ಅನ್ನೋದು ತಪ್ಪು. ಏಪ್ರಿಲ್ ಬೆಳವಣಿಗೆ 2008, 2011 ಮತ್ತು 2015ರ ಹಿಂದಿನ ಶೃಂಗಸಭೆಗಳ ನಂತರ ನಡೆಯಬೇಕಿದ್ದ 4ನೇ ಶೃಂಗಸಭೆಯ ಸಿದ್ಧತೆಗಳಿಗೆ ಸಂಬಂಧಿಸಿತ್ತು. ಸೊ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇಂಟರ್ನಲ್ ರಿಸರ್ವೇಷನ್ ಅಮಾಂಗ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಇನ್ ಕರ್ನಾಟಕ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕರ್ನಾಟಕ's internal reservation framework distributes the scheduled caste quota among subgroups rather than increasing the overall quota by the same amount. The policy discussion followed by the Supreme Court's 2024 ruling permitting subclassification within the scheduled caste subject to constitutional requirement. The state can permanently remove a caste from presidential scheduled caste list through an executive order. The 2026 Karnataka arrangement used separate shares for the broad SC groups. Subclassification aims to address unequal distribution of reservation benefits within a constitutionally recognized class. ಓಕೆ, ಕರ್ನಾಟಕ ಒಳ ಮೀಸಲಾತಿ ವ್ಯವಸ್ಥೆ ಒಟ್ಟು ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಅದೇ ಪ್ರಮಾಣದಲ್ಲಿ ಹೆಚ್ಚಿಸುವುದಕ್ಕಿಂತ ಅದನ್ನು ಉಪಗುಂಪುಗಳ ನಡುವೆ ಹಂಚುತ್ತದೆ. ಸಂವಿಧಾನಾತ್ಮಕ ಷರತ್ತುಗಳಿಗೆ ಒಳಪಟ್ಟಂತೆ ಪರಿಶಿಷ್ಟ ಜಾತಿಯೊಳಗೆ ಉಪವರ್ಗೀಕರಣಕ್ಕೆ ಅವಕಾಶ ನೀಡಿದ 2024ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಈ ನೀತಿ ಚರ್ಚೆ ಮುಂದುವರಿಯಿತು. ರಾಜ್ಯ ಸರ್ಕಾರ ಕಾರ್ಯನಿರ್ವಹಣಾ ಆದೇಶದ ಮೂಲಕ ರಾಷ್ಟ್ರಪತಿಯ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಯಾವುದೇ ಜಾತಿಯನ್ನು ಶಾಶ್ವತವಾಗಿ ತೆಗೆದುಹಾಕಬಹುದು. 2026ರ ಕರ್ನಾಟಕ ವ್ಯವಸ್ಥೆಯಲ್ಲಿ ಪ್ರಮುಖ SC ಉಪಗುಂಪುಗಳಿಗೆ ಪ್ರತ್ಯೇಕ ಪಾಲುಗಳನ್ನು ನಿಗದಿಪಡಿಸಲಾಯಿತು. ಸಂವಿಧಾನಾತ್ಮಕ ವರ್ಗದೊಳಗೆ ಮೀಸಲಾತಿ ಲಾಭಗಳ ಅಸಮಾನ ಹಂಚಿಕೆಯನ್ನು ಪರಿಹರಿಸುವುದು ಉಪವರ್ಗೀಕರಣದ ಉದ್ದೇಶವಾಗಿದೆ. ಸೊ ಇಲ್ಲಿ 4 ಮಾತ್ರ ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿರುತ್ತೆ. ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ, ಗಮನಿಸಿ ಇಲ್ಲಿ. ಸೊ ಹೇಳಿಕೆ 3 ತಪ್ಪಾಗಿರುತ್ತೆ. ಓಕೆ, ರಾಜ್ಯ ಸರ್ಕಾರ ಕಾರ್ಯನಿರ್ವಹಣಾ ಆದೇಶದ ಮೂಲಕ ರಾಷ್ಟ್ರಪತಿಯ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಯಾವುದೇ ಜಾತಿಯನ್ನು ಶಾಶ್ವತವಾಗಿ ತೆಗೆದುಹಾಕಬಹುದು ಅನ್ನೋದು ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ಸೊ ಹೇಳಿಕೆ 5 ಕೂಡ ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸೊ ಆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ 2024 ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದವಿಂದರ್ ಸಿಂಗ್ ಸಂವಿಧಾನದ ಪೀಠದ ತೀರ್ಪು ಸಂವಿಧಾನಾತ್ಮಕ ಶಿಸ್ತಿಗೆ ಒಳಪಟ್ಟಂತೆ ಎಸ್ ಸಿ ವರ್ಗೀಕರಣಕ್ಕೆ ಅವಕಾಶ ನೀಡಿತು ಅನ್ನೋದು ಕೂಡ ಇಲ್ಲಿ ನಾವು ನೆನ್ಪಿಡ್ಬೋದು. ಸೊ ಇದು ಈ ಕೇಸ್ ಏನಿದೆ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಇಂಟರ್ನಲ್ ರಿಸರ್ವೇಷನ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ರಿಗಾರ್ಡಿಂಗ್ ದ ರಿಮೂವಲ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್, consider the following statement. Article 324 contains constitutional provisions relating to the election commission. That is, I think, correct. The chief election commissioner can be removed in the same manner and on the same grounds as the judge of the Supreme Court. That is also correct. The removal process requires a special majority parliamentary redress on the grounds of proved misbehavior or incapacity. President can remove the CEC at pleasure without any parliamentary process. Other election commissioners cannot be removed except on the recommendation of the chief election commissioner. A parliamentary notice seeking removal is itself equivalent to removal from the office. Okay, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ವಿಧಿ 324 ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಸಂವಿಧಾನಾತ್ಮಕ ನಿಯಮಗಳನ್ನು ಒಳಗೊಂಡಿದೆ, ಸರಿಯಾಗಿರುತ್ತೆ. ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಪದಚ್ಯುತಿಗೊಳಿಸುವ ಅದೇ ವಿಧಾನ ಮತ್ತು ಅದೇ ಆಧಾರಗಳಲ್ಲಿ ತೆಗೆದುಹಾಕಬಹುದು. ಸಾಬೀತಾದ ದುರ್ವರ್ತನೆ ಮತ್ತು ಅಸಮರ್ಥತೆ ಆಧಾರದಲ್ಲಿ ವಿಶೇಷ ಬಹುಮತದ ಸಂಸತ್ತಿನ ಮನವಿ ಪದಚ್ಯುತಿ ಪ್ರಕ್ರಿಯೆಗೆ ಅಗತ್ಯ. ಯಾವುದೇ ಸಂಸತ್ತಿನ ಪ್ರಕ್ರಿಯೆ ಇಲ್ಲದೆ ರಾಷ್ಟ್ರಪತಿ ತಮ್ಮ ಇಚ್ಛೆಯ ಮೇರೆಗೆ ಸಿಇಸಿಯನ್ನು ತೆಗೆದುಹಾಕಬಹುದು. ಇತರ ಚುನಾವಣಾ ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಿಶಿಲ್ಲದೆ ತೆಗೆದುಹಾಕಲಾಗುವುದಿಲ್ಲ. ಪದಚ್ಯುತಿ ಕೋರಿ ಸಂಸತ್ತಿನ ನೋಟಿಸ್ ನೀಡಿದ ಕ್ಷಣದಲ್ಲೇ ಅಧಿಕಾರದಿಂದ ತೆಗೆದುಹಾಕಿದಂತಾಗುತ್ತದೆ. ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ನೋಡ್ಬೋದು. ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಓಕೆ, ಸೊ ಹೇಳಿಕೆ 3 ಕೂಡ ಸರಿಯಾಗಿದೆ. ಸಾಬೀತಾದ ದುರ್ವರ್ತನೆ ಅದರ ಮೇಲೆ ಇದಾಗುತ್ತೆ. ಹೇಳಿಕೆ 4 ತಪ್ಪಾಗಿದೆ. ಯಾಕಂದರೆ ಯಾವುದೇ ಸಂಸತ್ತಿನ ಪ್ರಕ್ರಿಯೆ ಇಲ್ಲದೆ ರಾಷ್ಟ್ರಪತಿ ತಮ್ಮ ಇಚ್ಛೆ ಮೇರೆಗೆ CEC ಅವರನ್ನು ತೆಗೆದುಹಾಕುವುದು ಅಸಾಧ್ಯ ಅಂತ ಇಲ್ಲಿ ನೋಡ್ಬೋದು. ಸೊ ಹೇಳಿಕೆ 5 ಸರಿಯಾಗಿದೆ. ಓಕೆ, ಇತರ ಚುನಾವಣಾ ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನಲ್ಲಿ ತೆಗೆದುಹಾಕಲಾಗುವುದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಹೇಳಿಕೆ 6 ತಪ್ಪಾಗಿದೆ. ಓಕೆ, ಪದಚ್ಯುತಿ ಕೋರಿ ಸಂಸತ್ತಿನಲ್ಲಿ ನೋಟಿಸ್ ನೀಡಿದ ತಕ್ಷಣದಿಂದಲೇ ಅಧಿಕಾರದಿಂದ ತೆಗೆದುಹಾಕಲಾಗುತ್ತದೆ, ಅದು ತಪ್ಪಾಗಿರುತ್ತೆ. ಸೊ ಹಾಗಾಗಿ 4 ಸ್ಟೇಟ್ಮೆಂಟ್ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ವಿಧಿ 324(5) ಪದಚ್ಯುತಿ ರಕ್ಷಣೆಯನ್ನು ಒಳಗೊಂಡಿದೆ. ನೇಮಕಾತಿಯ ನಂತರ ಹಾಲಿ ಸಿಇಸಿಗೆ ಅನಾನುಕೂಲವಾಗುವಂತೆ ಸೇವಾ ಷರತ್ತುಗಳನ್ನು ಬದಲಾಯಿಸಲಾಗುವುದಿಲ್ಲ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಬ್ರಿಕ್ಸ್ ಮೀಟಿಂಗ್ ಆನ್ ಮಿಡಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಂಡಿಯಾ chaired ಬ್ರಿಕ್ಸ್ in 2026. Okay, a BRICS consultation on the Middle East and North Africa was held in the New Delhi in April 2026. The meeting involved deputy foreign ministers or special envoys dealing with the region. ಸೊ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದ ಕುರಿತು ಬ್ರಿಕ್ಸ್ ಸಭೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ. 2026ರಲ್ಲಿ ಭಾರತ ಬ್ರಿಕ್ ಅಧ್ಯಕ್ಷತೆಯನ್ನು ವಹಿಸಿತ್ತು. ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಕುರಿತ ಬ್ರಿಕ್ಸ್ ಸಮಾಲೋಚನೆ ಏಪ್ರಿಲ್ 2026ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ಸೊ ಸಭೆಯಲ್ಲಿ ಪ್ರದೇಶದ ವಿಚಾರಗಳನ್ನು ನೋಡಿಕೊಳ್ಳುವ ಉಪ ವಿದೇಶಾಂಗ ಸಚಿವರು ಅಥವಾ ವಿಶೇಷ ದೂತರು ಭಾಗವಹಿಸಿದರು. ಸೊ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಬ್ರಿಕ್ಸ್ ಮೂಲ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಗುಂಪಿನಿಂದ ವಿಸ್ತರಿಸಿದೆ. ಬ್ರಿಕ್ಸ್ ಒಮ್ಮತಾಧಾರಿತ ಅಂತರ್ ಸರ್ಕಾರಿ ಸಹಕಾರದ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಅಧಿರಾಷ್ಟ್ರೀಯ ಶಾಸನ ಮಂಡಳಿ ಇಲ್ಲ. ಓಕೆ, ಅಧಿರಾಷ್ಟ್ರೀಯ ಶಾಸನ ಮಂಡಳಿ ಇದಕ್ಕೆ ಇರೋದಿಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ನೆಟ್ FDI ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾಸ್ ನೆಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರೋಸ್ ಟು ಅಬೌಟ್ 45-month high in early 2026 according to the RBI data reported in April. Net FDI is obtained after accounting for factors such as repatriation or disinvestment and outward FDI, not merely gross inward investment. FDI generally reflects a lasting investment interest and is conceptually different from portfolio flows. A rise in net FDI necessarily means gross FDI inflows increased by the same amount. ಸೊ ತಿಂಗಳ ಗರಿಷ್ಠ 45 ತಿಂಗಳ ಗರಿಷ್ಠ ಮಟ್ಟ ತಲುಪಿದ ಸೊ ನೆಟ್ FDI. ಓಕೆ, ಸೊ ಇಲ್ಲಿ ಏಪ್ರಿಲ್ನಲ್ಲಿ ವರದಿಯಾದ RBI ದತ್ತಾಂಶದ ಪ್ರಕಾರ 2026ರಲ್ಲಿ ಆರಂಭದಲ್ಲಿ ಭಾರತದ ಶುದ್ಧ ವಿದೇಶಿ ನೇರ ಹೂಡಿಕೆ
ಸುಮಾರು 45 ತಿಂಗಳ ಗರಿಷ್ಠ ಮಟ್ಟ ತಲುಪಿತ್ತು. ಸೊ ನೆಟ್ ಎಫ್ ಡಿ ಕೇವಲ ಒಟ್ಟು ಒಳ ಹೂಡಿಕೆ ಅಲ್ಲ, ಹಿಂತಿರುಗಿಸುವಿಕೆ, ಹೂಡಿಕೆ ಹಿಂಪಡೆಯುವಿಕೆ ಮತ್ತು ಹೊರದೇಶದ ಎಫ್ ಡಿ ಮುಂತಾದ ಅಂಶಗಳನ್ನು ಪರಿಗಣಿಸಿದ ನಂತರ ಲೆಕ್ಕಿಸಲಾಗುತ್ತದೆ. ಎಫ್ ಡಿ ಸಾಮಾನ್ಯವಾಗಿ ದೀರ್ಘಕಾಲಿಕ ಹೂಡಿಕೆ ಆಸಕ್ತಿಯನ್ನು ಸೂಚಿಸುತ್ತದೆ ಮತ್ತು ಪೋರ್ಟ್ಫೋಲಿಯೋ ಹೂಡಿಕೆಯಿಂದ ಪರಿಕಲ್ಪನಾತ್ಮಕವಾಗಿ ಭಿನ್ನವಾಗಿರುತ್ತದೆ. ನೆಟ್ ಎಫ್ ಡಿ ಏರಿಕೆ ಎಂದರೆ ಒಟ್ಟು ಎಫ್ ಡಿ ಒಳಹರಿವು ಕೂಡ ಅಷ್ಟೇ ಮೊತ್ತದಿಂದ ಏರಿದೆ ಎಂದೇ ಅರ್ಥ. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡೋದಾದರೆ, ಹೇಳಿಕೆ 1 ಸರಿಯಾಗಿದೆ. ಸೊ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಹೇಳಿಕೆ 4 ತಪ್ಪಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಹಾಗಾಗಿ ಉತ್ತರ ಆಗಿರುತ್ತೆ 3 ಮಾತ್ರ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. RBI cancelled the banking license of Paytm Payment Banks in April 2026. The action was taken under the powers available in the Banking Regulation Act. So a payment bank can accept permitted deposits and provide payments or remittances services but cannot undertake conventional lending like a universal bank. License cancellation automatically converts the payments bank into a scheduled commercial bank. Depositor protection and persistent regulatory compliance are relevant consideration in banking supervision. ಸೊ ಕೆಳಗಿನ ಹೇಳಿಕೆಗಳನ್ನು ನೋಡಿ. ಸೊ RBI ಏಪ್ರಿಲ್ 26ರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಬ್ಯಾಂಕಿಂಗ್ ಪರವಾನಗಿಯನ್ನು ರದ್ದುಗೊಳಿಸಿತು. ಈ ಕ್ರಮ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯಡಿ ಲಭ್ಯವಿರುವ ಅಧಿಕಾರಗಳ ಆಧಾರದಲ್ಲಿ ಕೈಗೊಳ್ಳಲಾಯಿತು. ಪೇಮೆಂಟ್ಸ್ ಬ್ಯಾಂಕ್ ಅನುಮತಿಸಲಾದ ಠೇವಣಿಗಳನ್ನು ಸ್ವೀಕರಿಸಿ ಪಾವತಿ ಅಥವಾ ಹಣ ವರ್ಗಾವಣೆ ಸೇವೆ ನೀಡಬಹುದು, ಆದರೆ ಸಾರ್ವತ್ರಿಕ ಬ್ಯಾಂಕ್ನಂತೆ ಸಾಂಪ್ರದಾಯಿಕ ಸಾಲ ನೀಡಲು ಸಾಧ್ಯವಿಲ್ಲ. ಪರವಾನಗಿ ರದ್ದಾದ ಕೂಡಲೇ ಪೇಮೆಂಟ್ಸ್ ಬ್ಯಾಂಕ್ ಸ್ವಯಂಚಾಲಿತವಾಗಿ ಅನುಸೂಚಿತ ವಾಣಿಜ್ಯ ಬ್ಯಾಂಕ್ ಆಗುತ್ತದೆ. ಠೇವಣಿದಾರರ ರಕ್ಷಣೆ ಮತ್ತು ನಿರಂತರ ನಿಯಂತ್ರಣ ಪಾಲನೆ ಬ್ಯಾಂಕಿಂಗ್ ಮೇಲ್ವಿಚಾರಣೆಯಲ್ಲಿ ಸಂಬಂಧಿತ ಪರಿಗಣನೆಗಳು. ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಕೊಟ್ಟಿರೋ 5 ಹೇಳಿಕೆಗಳಲ್ಲಿ 4 ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿದೆ. ಓಕೆ, ಸೊ ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಆಯಿತಾ. ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಹೇಳಿಕೆ 4 ತಪ್ಪಾಗಿರುತ್ತೆ. ಓಕೆ, ಪರವಾನಗಿ ರದ್ದಾದ ಕೂಡಲೇ ಪೇಮೆಂಟ್ ಬ್ಯಾಂಕು ಸೊ ಅನುಸೂಚಿತ ವಾಣಿಜ್ಯ ಬ್ಯಾಂಕ್ ಆಗುತ್ತೆ ಅನ್ನೋದು ತಪ್ಪು. ಓಕೆ, ಹೇಳಿಕೆ 5 ಸರಿಯಾಗಿದೆ. ಓಕೆ, ಸೊ ಜನರಲ್ ಸ್ಟೇಟ್ಮೆಂಟ್ ಅದು. ಹಾಗಾಗಿ 4 ಸ್ಟೇಟ್ಮೆಂಟ್ ಮಾತ್ರ ನಿಮಗೆ ನೆನಪಿಡಿ. ಸೊ ಪೇಮೆಂಟ್ ಬ್ಯಾಂಕ್ಗಳಿಗೆ ಏನು ಮಾಡುತ್ತೆ, RBI ಪರವಾನಗಿ ನೀಡುತ್ತೆ, ಅದನ್ನು ನೆನಪಿಡಬೇಕು ನಾವು. ಸೊ RBI ನಿಯಮಗಳಿಗೆ ಒಳಪಟ್ಟಂತೆ ಅನುಮತಿಸಲಾದ ಸುರಕ್ಷಿತ ಆಸ್ತಿಗಳಲ್ಲಿ ಹೂಡಿಕೆ ಮತ್ತು ಡೆಬಿಟ್ ಅಥವಾ ಪಾವತಿ ಸೇವೆ ನೀಡಬಹುದು. ಸಾಮಾನ್ಯ ಸಾಲದಾರರಂತೆ ಸಾಲ ವಿತರಿಸಲು ಸಾಧ್ಯವಿಲ್ಲ ಅನ್ನೋದು ನಾವಿಲ್ಲಿ ನೋಡಬಹುದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಚೈನಾಸ್ ಡೀಪ್ ಸೀಕ್ ಎಐಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. DeepSeek is a Chinese artificial intelligence company known for large language and reasoning models. Its rise intensified debates over how much frontier model capability can be achieved with lower training and inference cost. Open weight AI means that model weights may be available even when the full training data and every part of the development pipeline are not open. Every DeepSeek model is trained exclusively on Huawei chips and has never used on non-Chinese accelerators. DeepSeek discussion is relevant to compute efficiency, chip supply, model openness, and AI geopolitics. Open weight status automatically guarantees absence of misuse, bias, or cyber security risk. Okay, ಚೀನಾದ DeepSeek AI ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ. DeepSeek ದೊಡ್ಡ ಭಾಷಾ ಮತ್ತು ತಾರ್ಕಿಕ ಮಾದರಿಗಳಿಗೆ ಪ್ರಸಿದ್ಧವಾದ ಚೀನಾದ ಕೃತಕ ಬುದ್ಧಿಮತ್ತೆ ಸಂಸ್ಥೆಯಾಗಿದೆ. ಕಡಿಮೆ ತರಬೇತಿ ಅಥವಾ ಇನ್ಫರೆನ್ಸ್ ವೆಚ್ಚದಲ್ಲಿ ಎಷ್ಟು ಅಗ್ರಗಾಮಿ ಮಾದರಿ ಸಾಮರ್ಥ್ಯ ಸಾಧಿಸಬಹುದು ಎಂಬ ಚರ್ಚೆಯನ್ನು ಇದರ ಬೆಳವಣಿಗೆ ತೀವ್ರಗೊಳಿಸಿತು. ಓಪನ್ ವೆಯ್ಟ್ AI ಮಾದರಿಯಲ್ಲಿ ತೂಕಗಳು ಲಭ್ಯವಾಗಬಹುದು, ಆದರೆ ಪೂರ್ಣ ತರಬೇತಿ ದತ್ತಾಂಶ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯ ಪ್ರತಿಯೊಂದು ಭಾಗವೂ ಮುಕ್ತವಾಗಿರಬೇಕೆಂದಿಲ್ಲ. ಸೊ DeepSeekನ ಪ್ರತಿಯೊಂದು ಮಾದರಿಯು ಸಂಪೂರ್ಣವಾಗಿ ಹುವಾಯಿ ಚಿಪ್ಗಳ ಮೇಲೆಯೇ ತರಬೇತಿ ಪಡೆದಿದ್ದು ಎಂದಿಗೂ ಚೀನಾ ಹೊರಗಿನ ಆಕ್ಸಿಲರೇಟರ್ ಬಳಸಿಲ್ಲ. DeepSeek ಚರ್ಚೆ ಕಂಪ್ಯೂಟ್ ದಕ್ಷತೆ, ಚಿಪ್ ಸರಬರಾಜು, ಮಾದರಿ ಮುಕ್ತತೆ ಮತ್ತು AI ಭೌಗೋಳಿಕ ರಾಜಕೀಯಕ್ಕೆ ಸಂಬಂಧಿಸಿದೆ. ಓಪನ್ ವೆಯ್ಟ್ ಸ್ಥಿತಿ ದುರುಪಯೋಗ, ಪಕ್ಷಪಾತ ಅಥವಾ ಸೈಬರ್ ಭದ್ರತಾ ಅಪಾಯಗಳಿಲ್ಲವೆಂದು ಸ್ವಯಂಚಾಲಿತವಾಗಿ ಖಚಿತಪಡಿಸುತ್ತದೆ. ಓಕೆ, ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ.
ಸೊ ಹೇಳಿಕೆ 1 ಓಕೆ ಅದು ಸರಿಯಾಗಿದೆ. ಸೊ ಈ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 4 ತಪ್ಪಾಗಿರುತ್ತೆ, ಆಯಿತಾ. ಸೊ ಹೇಳಿಕೆ 5 ಸರಿಯಾಗಿರುತ್ತೆ. ಸೊ ಇದು DeepSeek-AI ಸಂಬಂಧಪಟ್ಟಂತೆ ಸೊ ಒಂದು ಥಿಯರಿಟಿಕಲ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಈ DeepSeek-AI ಇದು ಇತ್ತೀಚೆಗೆ ನ್ಯೂಸಲ್ಲಿತ್ತು, ಹಾಗಾಗಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಡಿಸ್ಕ್ವಾಲಿಫಿಕೇಶನ್ ಪ್ರೊಸೀಡಿಂಗ್ಸ್ ಇನ್ವಾಲ್ವಿಂಗ್ AAP ರಾಜ್ಯಸಭಾ MPs. Consider the following statement. A political party may seek disqualification of its legislature under the 10th schedule for conduct amounting to defection. So political party ಬಗ್ಗೆ ಮಾತಾಡ್ತಾ ಇದ್ದಾರೆ. For Rajya Sabha members, the chairman is the authority who decides the 10th schedule disqualification question. A party's petition automatically disqualifies a member without any decision by the presiding officer. ಓಕೆ, ಸೊ ರಾಜ್ಯಸಭಾ ಸದಸ್ಯರ ಅನರ್ಹತಾ ಪ್ರಕ್ರಿಯೆಯ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ ಪಕ್ಷತ್ಯಾಗಕ್ಕೆ ಸಮಾನವಾದ ವರ್ತನೆಗಾಗಿ ರಾಜಕೀಯ ಪಕ್ಷವು 10ನೇ ಒಂದು ಅನುಸೂಚಿಯಡಿ ತನ್ನ ಶಾಸಕರ ಅನರ್ಹತೆಯನ್ನು ಕೋರಿ ಅರ್ಜಿ ಸಲ್ಲಿಸಬಹುದು. ರಾಜ್ಯಸಭಾ ಸದಸ್ಯರು 10ನೇ ಅನುಸೂಚಿ ಅನರ್ಹತಾ ಪ್ರಶ್ನೆಗಳನ್ನು ರಾಜ್ಯಸಭೆಯ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಸೊ ರಾಜ್ಯಸಭಾ ಸದಸ್ಯರ ಬಗ್ಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯ ಅಧ್ಯಕ್ಷರು ನಿರ್ಧರಿಸುತ್ತಾರೆ ಅನ್ನೋದು 2ನೇ ಸ್ಟೇಟ್ಮೆಂಟು. ಪಕ್ಷದ ಅರ್ಜಿ ಸಲ್ಲಿಸಿದ ಕ್ಷಣದಲ್ಲೇ ಅಧ್ಯಕ್ಷರ ಯಾವುದೇ ತೀರ್ಮಾನವಿಲ್ಲದೆ ಸದಸ್ಯರು ಸ್ವಯಂಚಾಲಿತವಾಗಿ ಅನರ್ಹರಾಗುತ್ತಾರೆ. ಸೊ ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಈ ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 2 ಕೂಡ ಇಲ್ಲಿ ಸರಿಯಾಗಿರುತ್ತೆ. ಹೇಳಿಕೆ 3 ತಪ್ಪಾಗಿರುತ್ತೆ. ಓಕೆ, ಸೊ 2026 ಏಪ್ರಿಲ್ AAP ಬೆಳವಣಿಗೆ ಪಕ್ಷತ್ಯಾಗ ವಿರೋಧಿ ವ್ಯವಸ್ಥೆಯಡಿ ಅರ್ಜಿಗಳು ಮತ್ತು ತೀರ್ಮಾನಗಳಿಗೆ ಸಂಬಂಧಿಸಿತು. ದೂರು ಸಲ್ಲಿಸುವುದು ಅಂತಿಮ ಅನರ್ಹತಾ ಆದೇಶಕ್ಕೆ ಸಮಾನವಲ್ಲ. ಸಮರ್ಥ ಸಭಾಧ್ಯಕ್ಷರು ಪ್ರಕರಣವನ್ನು ನಿರ್ಧರಿಸಬೇಕು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಅಡಿಷನಲಿ ನೀವೇನು ನೆನ್ಪಿಡ್ಬೇಕಂತ ಹೇಳಿದ್ರೆ, ಕಿಯೋಟೋ ಹೊಲೋಹಾನ್ ತತ್ವದ ಪ್ರಕಾರ 10ನೇ ಅನುಸೂಚಿ ತೀರ್ಮಾನಗಳು ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಪಕ್ಷದ ಸದಸ್ಯವನ್ನು ಸ್ವಯಂ ತ್ಯಜಿಸುವುದು ಅಧಿಕೃತ ರಾಜೀನಾಮೆ ಮಾತ್ರದಿಂದ ನಿರ್ಧಾರವಾಗುವುದಿಲ್ಲ, ವರ್ತನೆಯಿಂದಲೂ ಊಹಿಸಬಹುದು ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅಗೇನ್ ಡಿಫೆಕ್ಷನ್ ಅಂಡ್ ದ 10th schedule ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. 10th schedule was added to the Constitution by 52nd Amendment. An elected member can never be disqualified merely for voluntarily giving up membership of the political party. 91st Constitutional Amendment removed the earlier 1/3 split exception. A merger-related exemption may apply when at least 2/3 of the members of the legislature party agree to such merger. ಸೊ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಚುನಾಯಿತ ಸದಸ್ಯರು ರಾಜಕೀಯ ಪಕ್ಷದ ಸದಸ್ಯವನ್ನು ಸ್ವಯಂ ತ್ಯಜಿಸಿದ ಕಾರಣಕ್ಕೆ ಎಂದಿಗೂ ಅನರ್ಹರಾಗುವುದಿಲ್ಲ. 91ನೇ ತಿದ್ದುಪಡಿ ಹಿಂದಿನ 1/3 ಭಾಗದ ವಿಭಜನೆ ವಿನಾಯಿತಿಯನ್ನು ತೆಗೆದುಹಾಕಿತು. ಶಾಸನ ಪಕ್ಷದ ಕನಿಷ್ಠ 2/3 ಸದಸ್ಯರು ವಿಲೀನಕ್ಕೆ ಒಪ್ಪಿದಾಗ ವಿಲೀನ ಸಂಬಂಧಿತ ವಿನಾಯಿತಿ ಅನ್ವಯಿಸಬಹುದು. ಸೊ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ಗಳಂತ ಹೇಳಿದ್ರೆ 4 ಸ್ಟೇಟ್ಮೆಂಟಲ್ಲಿ 3 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ತಪ್ಪಾಗಿದೆ. ನೋಡಿ, ಇಲ್ಲಿ ಚುನಾಯಿತ ಸದಸ್ಯರು ರಾಜಕೀಯ ಪಕ್ಷದ ಸದಸ್ಯವನ್ನು ಸ್ವಯಂ ತ್ಯಜಿಸಿದ ಕಾರಣಕ್ಕೆ ಎಂದಿಗೂ ಅನರ್ಹರಾಗುತ್ತಿಲ್ಲ, ತಪ್ಪು. ಓಕೆ, ಸೊ ಅದು ತಪ್ಪು. ಹೇಳಿಕೆ 3 ಸರಿಯಾಗಿದೆ. ಸೊ ಹೇಳಿಕೆ 4 ಕೂಡ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಪಕ್ಷ ತ್ಯಾಗ ವಿರೋಧಿ ಕಾನೂನು ರಾಜಕೀಯ ವ್ಯವಸ್ಥೆ ಪಕ್ಷ ತ್ಯಾಗವನ್ನು ನಿಯಂತ್ರಿಸುವ ಜೊತೆಗೆ ಸೀಮಿತ ವಿಲೀನ ವಿನಾಯಿತಿಯನ್ನು ಒಪ್ಪುತ್ತದೆ. 91ನೇ ತಿದ್ದುಪಡಿಯ ನಂತರ 1/3 ವಿಭಜನೆ ರಕ್ಷಣೆ ಇಲ್ಲ. ಓಕೆ, ಸೊ 1/3 ವಿಭಜನೆ ರಕ್ಷಣೆ ಇಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಚಹಾಬಾರ್ ಬಂದರು ಬಗ್ಗೆ ಇದೆ. ಚಹಾಬಾರ್ ಈಸ್ ಲೊಕೇಟೆಡ್ ಇನ್ ಇರಾನ್ ಆನ್ ದ ಗಲ್ಫ್ ಆಫ್ ಒಮನ್. India is involved in development and operation of the Shahid Beheshti terminal at Chahabar. A port can facilitate India's connectivity with Afghanistan and Central Asia while bypassing the Pakistan. A port has strategic relevance to the international north-south transport corridor connectivity vision. Chahabar is located on Iran's Caspian Sea coast. Okay, Chahabar ಬಂದರು ಇರಾನ್ನಲ್ಲಿ ಒಮನ್ ಕೊಲ್ಲಿಯ ತೀರದಲ್ಲಿದೆ. ಚಹಾಬಾರ್ನ ಶಹೀದ್ ಬೆಹೆಸ್ತಿ ಟರ್ಮಿನಲ್ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯಲ್ಲಿ ಭಾರತ ಭಾಗಿಯಾಗಿದೆ. ಈ ಬಂದರು ಪಾಕಿಸ್ತಾನವನ್ನು ಬಿಟ್ಟು
ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಕ್ಕೆ ಭಾರತದ ಸಂಪರ್ಕವನ್ನು ಸುಗಮಗೊಳಿಸಬಹುದು. ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಸಂಪರ್ಕ ದೃಷ್ಟಿಕೋನದಲ್ಲೂ ಚಹಾಬಾರ್ಗೆ ತಂತ್ರಾತ್ಮಕ ಮಹತ್ವವಿದೆ. ಚಹಾಬಾರ್ ಇರಾನ್ನ ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿದೆ. ಓಕೆ, ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿದೆ. ಓಕೆ, ಸೊ ಹೇಳಿಕೆ 2 ಕೂಡ ನಿಮಗೆ ಸರಿಯಾಗಿದೆ, ಇಲ್ಲಿ ನೋಡ್ಬೋದು. ಸೊ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 4 ಕೂಡ ಸರಿಯಾಗಿರುತ್ತೆ. ಆದರೆ ಹೇಳಿಕೆ 5 ಏನಿದೆಯಲ್ಲ ಅದು ತಪ್ಪಾಗಿರುತ್ತೆ. ಚಹಾಬಾರ್ ಇರಾನ್ನ ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿದೆ ಅನ್ನೋದು ತಪ್ಪು. ಓಕೆ, ಚಹಾಬಾರ್ ದಕ್ಷಿಣ ಪೂರ್ವ ಇರಾನ್ನ ಅರಬ್ಬಿ ಸಮುದ್ರ ಒಮನ್ ಕೊಲ್ಲಿ ಭಾಗದಲ್ಲಿದೆ, ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿಲ್ಲ. 2026ರಲ್ಲಿ ಅಮೆರಿಕ ನಿರ್ಬಂಧ ವಿನಾಯಿತಿ ವ್ಯವಸ್ಥೆ ಮತ್ತು ಭಾರತದ ನಿರಂತರ ಮಾತುಕತೆಯಿಂದಲೂ ಇದು ಸುದ್ದಿಯಲ್ಲಿತ್ತು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಶಹೀದ್ ಬೆಹೆಸ್ತಿ ಟರ್ಮಿನಲ್ನಲ್ಲಿ ಭಾರತದ ಪಾತ್ರಕ್ಕೆ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಸಂಬಂಧಿಸಿದೆ. ಈ ಒಂದು ಏಜೆನ್ಸಿ ಸಂಬಂಧಪಟ್ಟಿದೆ. ಚಹಾಬಾರ್ ಭೂ ಆವರಿತ ಅಫ್ಘಾನಿಸ್ತಾನಕ್ಕೆ ಪರ್ಯಾಯ ಪ್ರವೇಶ ಮಾರ್ಗ ಒದಗಿಸುತ್ತದೆ. ಓಕೆ, ಸೊ ಲ್ಯಾಂಡ್ ಲಾಕ್ಡ್ ಅಫ್ಘಾನಿಸ್ತಾನಕ್ಕೆ ಇದೊಂದು ಆಲ್ಟರ್ನೇಟಿವ್ ಒಂದು ರೂಟ್ನ ತಂದುಕೊಡುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಆನ್ಲೈನ್ ಇ ಖಾತಾ ಬಗ್ಗೆ ಇದೆ. ಸೊ ಆನ್ಲೈನ್ ಇ ಖಾತಾ ಸರ್ವಿಸಸ್ ವರ್ ಎಕ್ಸ್ಪಾಂಡೆಡ್ ಅಕ್ರಾಸ್ ದ ಸಿಟಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಸ್ ಅಂಡರ್ ದಿ ಗ್ರೇಟರ್ ಬೆಂಗಳೂರು ಫ್ರೇಮ್ವರ್ಕ್ ಇನ್ 2026. E-Khata is a digital municipality property record useful for civic administration and transaction. A municipal khata is always conclusive legal proof of ownership title. Digital E-Khata can reduce physical visit and improve standardization of property records. Property tax identifiers and registered mobile authentication may be used in online workflows. An E-Khata automatically cures every defect in unauthorized buildings or disputed title. ಸೊ ಗ್ರೇಟರ್ ಬೆಂಗಳೂರಿನಲ್ಲಿ ಆನ್ಲೈನ್ ಇ ಖಾತಾ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ 2026ರಲ್ಲಿ ಗ್ರೇಟರ್ ಬೆಂಗಳೂರು ವ್ಯವಸ್ಥೆಯಡಿ ನಗರ ಪಾಲಿಕೆಗಳಾದ್ಯಂತ ಆನ್ಲೈನ್ ಇ ಖಾತಾ ಸೇವೆಗಳನ್ನು ವಿಸ್ತರಿಸಲಾಯಿತು. ಇ ಖಾತಾ ನಾಗರಿಕ ಆಡಳಿತ ಮತ್ತು ಆಸ್ತಿ ವ್ಯವಹಾರಗಳಿಗೆ ಉಪಯುಕ್ತವಾದ ಡಿಜಿಟಲ್ ಪುರಸಭಾ ಆಸ್ತಿ ದಾಖಲೆಯಾಗಿದೆ. ಪುರಸಭಾ ಖಾತಾ ಯಾವಾಗಲೂ ಮಾಲೀಕತ್ವದ ಅಂತಿಮ ಕಾನೂನು ಸಾಕ್ಷಿಯಾಗಿದೆ. ಡಿಜಿಟಲ್ ಇ ಖಾತಾ ಕಚೇರಿಗೆ ದೈಹಿಕ ಭೇಟಿ ಕಡಿಮೆ ಮಾಡಿ ಆಸ್ತಿ ದಾಖಲೆಗಳ ಪ್ರಮಾಣೀಕರಣವನ್ನು ಸುಧಾರಿಸಬಹುದು. ಆಸ್ತಿ ತೆರಿಗೆ ಗುರುತು ಸಂಖ್ಯೆ ಮತ್ತು ನೋಂದಾಯಿತ ಮೊಬೈಲ್ ದೃಢೀಕರಣವನ್ನು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಬಳಸಬಹುದು. ಈ ಖಾತಾ ದೊರೆತ ಕೂಡಲೇ ಅನಧಿಕೃತ ಕಟ್ಟಡ ಅಥವಾ ವಿವಾದ ಮಾಲೀಕತ್ವದ ಪ್ರತಿಯೊಂದು ದೋಷವು ಸ್ವಯಂಚಾಲಿತವಾಗಿ ಸರಿಯಾಗುತ್ತದೆ. ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆ ಹೇಳಿಕೆಗಳು ಯಾವುದಂತ ನೋಡ್ಬಿಡೋಣ. ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. ಸೊ ಈಗ ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ಏನಿದೆಯಲ್ಲ ಅದು ತಪ್ಪಾಗಿದೆ ಅಂತ ನಾವು ನೋಡ್ಬೋದು. ಸೊ ಹೇಳಿಕೆ 4 ಸರಿಯಾಗಿದೆ. ಸೊ ಹೇಳಿಕೆ 3 ನೋಡಿ, ಪುರಸಭಾ ಖಾತೆ ಯಾವಾಗಲೂ ಮಾಲೀಕತ್ವದ ಅಂತಿಮ ಕಾನೂನು ಸಾಕ್ಷಿಯಾಗಿದೆ, ಅದು ತಪ್ಪಾಗಿರುತ್ತೆ. ಸೊ ಹೇಳಿಕೆ 4 ಇದು ಸರಿಯಾಗಿದೆ. ಸೊ ಹೇಳಿಕೆ 5 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 6 ತಪ್ಪಾಗಿರುತ್ತೆ. ನೋಡಿ, ಈ ಖಾತಾ ದೊರೆತ ಕೂಡಲೇ ಅನಧಿಕೃತ ಕಟ್ಟಡ ಅಥವಾ ವಿವಾದಿತ ಮಾಲೀಕತ್ವದ ಪ್ರತಿಯೊಂದು ದೋಷವು ಸ್ವಯಂಚಾಲಿತವಾಗಿ ಸರಿಯಾಗುತ್ತದೆ, ಅದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ ಇತ್ತೀಚೆಗೆ ತುಂಬ ಒಂದು ನ್ಯೂಸಲ್ಲಿದ್ದಂಥ ಒಂದು ಟಾಪಿಕ್ ಇದು, ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಎಥನಾಲ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. E20 petrol contains about 20% ethanol by volume blended with the petrol. Okay, so use of very high ethanol blends such as E85 or E100 generally requires compatible vehicles and fuel system technology. India had already mandated nationwide E100 only petrol sales for every vehicles in 2026 April. Okay, so ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. E20 ಪೆಟ್ರೋಲ್ನಲ್ಲಿ ಪ್ರಮಾಣದ ಆಧಾರದಲ್ಲಿ ಸುಮಾರು 20% ಎಥನಾಲ್ ಪೆಟ್ರೋಲ್ಗಳಿಗೆ ಮಿಶ್ರಿತವಾಗಿರುತ್ತದೆ. E85 ಮತ್ತು E100ನಂತಹ ಅತಿ ಹೆಚ್ಚಿನ ಎಥನಾಲ್ ಮಿಶ್ರಣಗಳನ್ನು ಬಳಸಲು ಸಾಮಾನ್ಯವಾಗಿ ಹೊಂದಾಣಿಕೆಯ ವಾಹನ ಮತ್ತು ಇಂಧನ ವ್ಯವಸ್ಥೆ ತಂತ್ರಜ್ಞಾನ ಅಗತ್ಯ. ಏಪ್ರಿಲ್ 2026ರಲ್ಲಿ ಭಾರತದ ಪ್ರತಿಯೊಂದು ವಾಹನಕ್ಕೂ ದೇಶವ್ಯಾಪ್ತಿ E100 ಮಾತ್ರ ಪೆಟ್ರೋಲ್ ಮಾರಾಟವನ್ನು ಕಡ್ಡಾಯಗೊಳಿಸಿತು. 2 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ನೋಡಿ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ನಿಮಗೆ ಸರಿಯಾಗಿದೆ. ಸೊ ಹೇಳಿಕೆ 3 ನಿಮಗೆ ತಪ್ಪಾಗಿರುತ್ತೆ. ಹಾಗಾಗಿ 2 ಮಾತ್ರ ಸರಿಯಾಗಿರುತ್ತೆ. ಓಕೆ, ಸೊ ಏಪ್ರಿಲ್ನಲ್ಲಿ 100% ಎಥನಾಲ್ ಕುರಿತ ಚರ್ಚೆ ಅದರ ಸಾಧ್ಯತೆ ಮತ್ತು ಫ್ಲೆಕ್ಸ್ ಫ್ಯೂಯಲ್ ಮಾರ್ಗಕ್ಕೆ ಸಂಬಂಧಿಸಿದ್ದು. ದೇಶವ್ಯಾಪ್ತಿ E100 ಮಾತ್ರ ಕಡ್ಡಾಯಕ್ಕೆ ಸಂಬಂಧಿಸಿರಲಿಲ್ಲ. ಎಥನಾಲ್ನ ವಸ್ತು ಹೊಂದಾಣಿಕೆ ಮತ್ತು ಶಕ್ತಿ ಸಾಂದ್ರತೆ ಪೆಟ್ರೋಲ್ನಿಂದ ಭಿನ್ನವಾಗಿರುತ್ತೆ ಅಂತ ನಾವು ಇಲ್ಲಿ ಗಮನಿಸಬೇಕು.
ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಫ್ರೂಗಲ್ AI in India. Consider the following statements. Frugal AI emphasizes useful AI capability with lower compute, energy, data or financial requirements. Smaller or specialized models can be attractive for local language and edge application in resource constrained settings. Frugal AI necessarily means lower accuracy in every use case than largest frontier model. Local processing can sometimes improve data sovereignty and may reduce the dependence on continuous cloud connectivity. ಸೊ ಭಾರತದಲ್ಲಿ ಮಿತವ್ಯಯಿ AI ಬಗ್ಗೆ ಕೇಳಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಿತವ್ಯಯಿ AI ಇದೆಯಲ್ಲ, ಕಡಿಮೆ ಕಂಪ್ಯೂಟ್ ಶಕ್ತಿ, ದತ್ತಾಂಶ ಅಥವಾ ಹಣಕಾಸು ಸಂಪನ್ಮೂಲಗಳಲ್ಲಿ ಉಪಯುಕ್ತ AI ಸಾಮರ್ಥ್ಯ ಸಾಧಿಸುವುದನ್ನು ಒತ್ತಿ ಹೇಳುತ್ತದೆ. ಸಂಪನ್ಮೂಲ ಸೀಮಿತ ಪರಿಸ್ಥಿತಿಗಳಲ್ಲಿ ಸ್ಥಳೀಯ ಭಾಷೆ ಮತ್ತು ಎಡ್ಜ್ ಅನ್ವಯಗಳಿಗೆ ಸಣ್ಣ ಅಥವಾ ವಿಶೇಷೀಕೃತ ಮಾದರಿಗಳು ಆಕರ್ಷಕವಾಗಬಹುದು. ಮಿತವ್ಯಯಿ AI ಪ್ರತಿಯೊಂದು ಬಳಕೆ ಸಂದರ್ಭದಲ್ಲೂ ಅತಿ ದೊಡ್ಡ ಅಗ್ರಗಾಮಿ ಮಾದರಿಗಿಂತ ಕಡ್ಡಾಯವಾಗಿ ಕಡಿಮೆ ನಿಖರವಾಗಿರುತ್ತದೆ. ಸ್ಥಳೀಯ ಸಂಸ್ಕರಣೆ ಕೆಲವೊಮ್ಮೆ ದತ್ತಾಂಶ ಸಾರ್ವಭೌಮತ್ವವನ್ನು ಸುಧಾರಿಸಿ ನಿರಂತರ ಕ್ಲೌಡ್ ಸಂಪರ್ಕದ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಓಕೆ, ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ. 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ, ಇಲ್ಲಿ ನೋಡ್ಬೋದು. ಸೊ ಹೇಳಿಕೆ 1 ಇಲ್ಲಿ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಹೇಳಿಕೆ 3 ತಪ್ಪಾಗಿದೆ. ನೋಡಿ, ಮಿತವ್ಯಯಿ AI ಪ್ರತಿಯೊಂದು ಬಳಕೆ ಸಂದರ್ಭದಲ್ಲೂ ಅತಿ ದೊಡ್ಡ ಅಗ್ರಗಾಮಿ ಮಾದರಿಗಿಂತ ಕಡ್ಡಾಯವಾಗಿ ಕಡಿಮೆ ನಿಖರವಾಗಿರುತ್ತದೆ ಅನ್ನೋದು ತಪ್ಪು. ಓಕೆ, ಇದು ಕಡಿಮೆ ನಿಖರವಾಗಿರೋದಿಲ್ಲ, ಹೈ ಎಫಿಷಿಯನ್ಸಿ ಇರುತ್ತೆ. ಹೇಳಿಕೆ 4 ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಫ್ರೂಗಲ್ AI ಟೆಕ್ನಿಕಲ್ ಮತ್ತು ಥಿಯರಿಟಿಕಲ್ AI ಬಗ್ಗೆ ಕೇಳಿದಾಗ ಈ ಥರ ಪ್ರಶ್ನೆಗಳು ಬರಬಹುದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಕೈರೂಟ್ ವಿಕ್ರಮ್ 1 ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ವಿಕ್ರಮ್ 1 is an orbital class launch vehicle being developed by the private Indian company Skyroot Aerospace. In the April 2026 event involving Telangana Chief Minister Revanth Reddy, Vikram 1 hardware was flagged off from Hyderabad towards the launch site. The event itself constituted the successful orbital launch of the Vikram 1 with satellites from Hyderabad. Vikram S, flown in 2022, was the India's first privately developed rocket to reach the space on suborbital mission. Private launch vehicles in India operate within the National Space Authorization and Launch Ecosystem. ಸೊ ಸ್ಕೈರೂಟ್ ವಿಕ್ರಮ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಕ್ರಮ್ 1 ಭಾರತೀಯ ಖಾಸಗಿ ಕಂಪನಿ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸುತ್ತಿರುವ ಕಕ್ಷಾ ವರ್ಗದ ಉಡಾವಣಾ ವಾಹನ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾಗವಹಿಸಿದ ಏಪ್ರಿಲ್ 26ರ ಕಾರ್ಯಕ್ರಮದಲ್ಲಿ ವಿಕ್ರಮ್ 1 ಹಾರ್ಡರ್ ಅನ್ನು ಹೈದರಾಬಾದ್ನಿಂದ ಉಡಾವಣಾ ತಾಣದತ್ತ ಫ್ಲಾಗ್ ಆಫ್ ಮಾಡಲಾಯಿತು. ಆ ಕಾರ್ಯಕ್ರಮದಲ್ಲಿ ಹೈದರಾಬಾದ್ನಿಂದ ಉಪಗ್ರಹಗಳೊಂದಿಗೆ ವಿಕ್ರಮ್ 1 ಯಶಸ್ವಿಯಾಗಿ ಕಕ್ಷೆಗೆ ಉಡಾವಣೆಯಾಯಿತು. 2022ರಲ್ಲಿ ಹಾರಿದ ವಿಕ್ರಮ್ S ಕಕ್ಷಾ ಮಿಷನ್ನಲ್ಲಿ ಬಾಹ್ಯಾಕಾಶ ತಲುಪಿದ ಭಾರತದ ಮೊದಲ ಖಾಸಗಿ ಅಭಿವೃದ್ಧಿಯ ರಾಕೆಟ್ ಆಗಿತ್ತು. ಭಾರತದ ಖಾಸಗಿ ಉಡಾವಣಾ ವಾಹನಗಳು ರಾಷ್ಟ್ರೀಯ ಬಾಹ್ಯಾಕಾಶ ಅನುಮತಿ ಮತ್ತು ಉಡಾವಣಾ ಪರಿಸರ ವ್ಯವಸ್ಥೆಯೊಳಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಸೊ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವು ನೋಡೋಣ. ಸೊ ಹೇಳಿಕೆ 1 ಸರಿಯಾಗಿದೆ. ನೋಡಿ, ಹೇಳಿಕೆ 1 ಸರಿಯಾಗಿದೆ. ಈ ವಿಕ್ರಮ್ 1 ಆ್ಯಂಡ್ ವಿಕ್ರಮ್ S ಇದೆಲ್ಲ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ಸಲ ನಿಮಗೆ ಇದರ ಮೇಲೆ ಪ್ರಶ್ನೆಗಳು ಖಂಡಿತ ಬರುತ್ತೆ. ಸೊ ನೋಡ್ಕೊಳ್ಳಿ. ಸೊ ಹೇಳಿಕೆ 2 ಏನಿದೆ ಅದು ಕೂಡ ಸರಿಯಾಗಿದೆ. ಹೇಳಿಕೆ 3 ತಪ್ಪಾಗಿ. ಆ ಕಾರ್ಯಕ್ರಮದಲ್ಲಿ ಹೈದರಾಬಾದ್ನಿಂದ ಉಪಗ್ರಹಗಳೊಂದಿಗೆ ವಿಕ್ರಮ್ 1 ಯಶಸ್ವಿಯಾಗಿ ಕಕ್ಷೆಗೆ ಉಡಾವಣೆಯಾಯಿತು, ತಪ್ಪಾಗಿರುತ್ತೆ. ಹೇಳಿಕೆ 4 ಸರಿಯಾಗಿದೆ. ಹೇಳಿಕೆ 5 ಕೂಡ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಸೊ ಹಾಗಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೊ ಮುಂದಿನ ಪ್ರಶ್ನೆ ಇಂಡಿಯಾ ನ್ಯೂಜಿಲೆಂಡ್ ಫ್ರೀ ಟ್ರೇಡ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಂಡಿಯಾ ಆ್ಯಂಡ್ ನ್ಯೂಜಿಲೆಂಡ್ ಸೈನ್ಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇನ್ ನ್ಯೂ ಡೆಲ್ಲಿ ಇನ್ April 2026. The agreement was signed by Indian Commerce and Industry Minister and New Zealand's Trade Minister. FTA provides tariff elimination or reduction across a large share of bilateral trade with some changes phased over time. An FTA requires 2 countries to adopt a common currency and single central bank. Modern FTAs can include services, custom procedures and regulatory cooperation in addition to trade in goods. Agreement abolished every tariff on every product immediately on the ಡೇಟ್ ಆಫ್ ಸಿಗ್ನೇಚರ್. ಸೊ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್
ಏಪ್ರಿಲ್ 2026ರಲ್ಲಿ ನವದೆಹಲಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದವು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಪ್ಲೇಸ್ ಅಂತ ನೀವು ನೋಡ್ಕೊಂಡಿರಬೇಕು, ನವದೆಹಲಿನ ಅಂತ ನೋಡ್ಕೊಳ್ಳಿ. ಸೊ ಒಪ್ಪಂದಕ್ಕೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಹಾಗೂ ನ್ಯೂಜಿಲೆಂಡ್ನ ವ್ಯಾಪಾರ ಸಚಿವರು ಸಹಿ ಹಾಕಿದರು ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಒಂದು ಸ್ಟೇಟ್ಮೆಂಟ್ ನೋಡಿದಾಗ FTA ದ್ವಿಪಕ್ಷೀಯ ವ್ಯಾಪಾರದ ದೊಡ್ಡ ಭಾಗದಲ್ಲಿ ಸುಂಕ ರದ್ದು ಅಥವಾ ಕಡಿತಕ್ಕೆ ವ್ಯವಸ್ಥೆ ಮಾಡುತ್ತದೆ. ಕೆಲವು ಬದಲಾವಣೆಗಳು ಹಂತ ಹಂತವಾಗಿ ಜಾರಿಗೆ ಬರಬಹುದು. ಆಯಿತಾ. ಸೊ FTAಗಾಗಿ ಎರಡೂ ದೇಶಗಳು ಸಾಮಾನ್ಯ ಕರೆನ್ಸಿ ಮತ್ತು ಒಂದೇ ಕೇಂದ್ರ ಬ್ಯಾಂಕ್ ಅಳವಡಿಸಿಕೊಳ್ಳಬೇಕು. ಆಧುನಿಕ FTAಗಳು ಸರಕು ವ್ಯಾಪಾರದ ಜೊತೆಗೆ ಸೇವೆಗಳು, ಕಸ್ಟಮ್ಸ್ ಪ್ರಕ್ರಿಯೆಗಳು ಮತ್ತು ನಿಯಂತ್ರಣ ಸಹಕಾರವನ್ನು ಒಳಗೊಂಡಿರಬಹುದು. ಸಹಿ ಮಾಡಿದ ದಿನವೇ ಪ್ರತಿಯೊಂದು ಉತ್ಪನ್ನದ ಪ್ರತಿಯೊಂದು ಸುಂಕವನ್ನು ಒಪ್ಪಂದ ರದ್ದುಗೊಳಿಸಿತು ಅಂತ ಕೇಳಿದ್ದಾರೆ. ಓಕೆ, ಸೊ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 4 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿರುತ್ತೆ, ಇಲ್ಲಿ ನೋಡಿ. ಸೊ ಹೇಳಿಕೆ 2 ಕೂಡ ನಿಮಗೆ ಸರಿಯಾಗಿದೆ. ಆಯಿತಾ. ಸೊ ಹೇಳಿಕೆ 3 ಏನಾಗಿದೆಯಲ್ಲ ಸರಿಯಾಗಿದೆ. ಸೊ ಹೇಳಿಕೆ 4 ತಪ್ಪಾಗಿದೆ. FTAಗಾಗಿ ಎರಡೂ ದೇಶಗಳು ಸಾಮಾನ್ಯ ಕರೆನ್ಸಿ, ಒಂದೇ ಕೇಂದ್ರ ಬ್ಯಾಂಕ್ ಅಳವಡಿಸಿಕೊಳ್ಳಬೇಕು ಅನ್ನೋದು ತಪ್ಪಾಗಿರೋಂಥ ಒಂದು ಸ್ಟೇಟ್ಮೆಂಟು. ಹೇಳಿಕೆ 5 ಸರಿಯಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಹೇಳಿಕೆ 5 ಸರಿಯಾಗಿದೆ, ಬಟ್ ಹೇಳಿಕೆ 6 ಏನಿದೆಯಲ್ಲ ತಪ್ಪಾಗಿದೆ. ಸಹಿ ಮಾಡಿದ ದಿನವೇ ಪ್ರತಿಯೊಂದು ಉತ್ಪನ್ನದ ಪ್ರತಿಯೊಂದು ಸುಂಕವನ್ನು ಒಪ್ಪಂದ ರದ್ದುಗೊಳಿಸಿದ ಅನ್ನೋದು ತಪ್ಪಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯಸಭಾ ಚೇರ್ಮನ್ ಅಕ್ಸೆಪ್ಟ್ಸ್ ಮರ್ಜರ್ ಆಫ್ ದ 7 AAP MPs ಅಂತ ಕೇಳಿದ್ದಾರೆ. ಆಗ ಅದಕ್ಕೆ ಸಂಬಂಧಪಟ್ಟಾಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇನ್ ಏಪ್ರಿಲ್ 2026 ರಾಜ್ಯಸಭಾ ಚೇರ್ಮನ್ accepted the merger claim of the 7 AAP Rajya MPs with the BJP. The anti-defection merger exception is linked to threshold of at least 2/3 of the members of the legislature party. The 10th schedule still contains the word 1/3 exemption as an alternative defense. 7 AAP ಸದಸ್ಯರ ವಿಲೀನವನ್ನು ರಾಜ್ಯಸಭಾ ಅಧ್ಯಕ್ಷರು ಅಂಗೀಕರಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಏಪ್ರಿಲ್ 2026ರಲ್ಲಿ 7 AAP ರಾಜ್ಯಸಭಾ ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಂಡಿದ್ದಾರೆ ಎಂಬ ದಾವೆಯನ್ನು ರಾಜ್ಯಸಭಾ ಅಧ್ಯಕ್ಷರು ಅಂಗೀಕರಿಸಿದರು. ತ್ಯಾಗ ವಿರೋಧಿ ಕಾನೂನಿನ ವಿನಾಯಿತಿ ಶಾಸನ ಪಕ್ಷದ ಕನಿಷ್ಠ 2/3 ಸದಸ್ಯರ ಮಿತಿಯೊಂದಿಗೆ ಸಂಬಂಧಿಸಿದೆ. ಸೊ 10ನೇ ಅನುಸೂಚಿಯಲ್ಲಿ ಹಳೆಯ 1/3 ವಿಭಜನೆ ವಿನಾಯಿತಿ ಇನ್ನೂ ಪರ್ಯಾಯ ರಕ್ಷಣೆಯಾಗಿ ಉಳಿದಿದೆ. ಸೊ 2 ಮಾತ್ರ ಸರಿಯಾಗಿರುತ್ತೆ. ನೋಡಿ, ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ಏನಿದೆಯಲ್ಲ ತಪ್ಪಾಗಿದೆ. 10ನೇ ಅನುಸೂಚಿಯಲ್ಲಿ ಹಳೆಯ 1/3 ವಿಭಜನೆ ವಿನಾಯಿತಿ ಇನ್ನೂ ಪರ್ಯಾಯ ರಕ್ಷಣೆಯಾಗಿ ಉಳಿದಿದೆ ಅನ್ನೋದು ತಪ್ಪಾಗಿರೋ ಸ್ಟೇಟ್ಮೆಂಟು. 2027ರ ತೀರ್ಮಾನ 7 ಸಂಸದರು ಮುಂದಿಟ್ಟ ವಿಲೀನ ವಿನಾಯಿತಿ ದಾವೆಯ ಮೇಲೆ ಕೇಂದ್ರೀಕೃತವಾಗಿದ್ದು, 91ನೇ ತಿದ್ದುಪಡಿ 1/3 ವಿಭಜನೆ ರಕ್ಷಣೆಯನ್ನು ತೆಗೆದುಹಾಕಿ 2/3 ವಿಲೀನ ಮಾರ್ಗವನ್ನು ಮುಖ್ಯ ಗುಂಪು ವಿನಾಯಿತಿಯಾಗಿ ಉಳಿಸಿತು. ನೋಡಿ, 1/3 ತೆಗೆದುಬಿಟ್ಟು 2/3 ಮಾಡುತ್ತೆ ಇದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಇಲ್ಲಿ ನೆನ್ಪಿಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. SCO ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಇನ್ ಬಿಷೆಕ್ಸ್. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸೇಮ್. ಬಿಷೆಕ್ಸ್ is the capital of Kyrgyzstan. India participated in SCO defense ministers meeting held in Bishkek in April 2026. India became full member of the Shanghai Cooperation Organization in 2017. The SCO secretariat is permanently headquarters in New Delhi. ಓಕೆ, ಸೊ ಬಿಷೆಕ್ಸ್ನಲ್ಲಿ SCO ರಕ್ಷಣಾ ಸಚಿವರ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಬಿಷೆಕ್ಸ್ ಕಿರ್ಗಿಸ್ತಾನದ ರಾಜಧಾನಿ. ಏಪ್ರಿಲ್ 2026ರಲ್ಲಿ ಬಿಷೆಕ್ಸ್ನಲ್ಲಿ ನಡೆದ SCO ರಕ್ಷಣಾ ಸಚಿವರ ಸಭೆಯಲ್ಲಿ ಭಾರತ ಭಾಗವಹಿಸಿತ್ತು. ಭಾರತ 2017ರಲ್ಲಿ ಶಾಂಘೈ ಸಹಕಾರ ಸಂಸ್ಥೆಯ ಪೂರ್ಣ ಸದಸ್ಯವಾಯಿತು. SCO ಕಾರ್ಯದರ್ಶಾಲಯದ ಶಾಶ್ವತ ಕಚೇರಿ ನವದೆಹಲಿಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ. ಸೊ ಹೇಳಿಕೆ 1 ಸರಿಯಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಹೇಳಿಕೆ 2 ಕೂಡ ಸರಿಯಾಗಿದೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿದೆ. ಆಯಿತಾ. ಸೊ ಹೇಳಿಕೆ 4 ಇಲ್ಲಿ ತಪ್ಪಾಗಿರುತ್ತೆ. ಸೊ ಇದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಅನ್ನೋದು ತಪ್ಪು. ಸೊ SCO ಯುರೇಷಿಯಾದ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಅದರ ಕಾರ್ಯದರ್ಶಾಲಯ ಬೀಜಿಂಗ್ನಲ್ಲಿ ಇದ್ದರೆ ಪ್ರಾದೇಶಿಕ ಭಯೋತ್ಪಾದನೆ ವಿರೋಧಿ ರಚನೆ ರ್ಯಾಟ್ಸ್ ಟಾಷ್ಕೆಂಟ್ನಲ್ಲಿ ಇದೆ. ಓಕೆ, ಸೊ ಇದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ.
ಸೊ ಸೆಕ್ರೆಟರಿಯೇಟ್ ಈಸ್ ಇನ್ ಬೀಜಿಂಗ್ ವೈಲ್ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಈಸ್ ಇನ್ ಟ್ಯಾಷ್ಕೆಂಟ್ ಅಂತ ನಾವು ನೆನ್ಪಿಡಬೇಕು. ಭಾರತ ಮತ್ತು ಪಾಕಿಸ್ತಾನ 2017ರಲ್ಲಿ ನೋಡಿ, ಇಲ್ಲಿ ಎರಡು ಕಂಟ್ರೀಸ್ ಭಾರತ ಮತ್ತು ಪಾಕಿಸ್ತಾನ ಎರಡು ಕೂಡ 2017ರಲ್ಲಿ ಸಂಪೂರ್ಣ ಸದಸ್ಯ ರಾಷ್ಟ್ರವಾಗಿರ್ತವೆ. ಸೊ ಇದು ಸಹಕಾರ ಬದ್ಧತೆ, ಭಯೋತ್ಪಾದನೆ ವಿರುದ್ಧ ಮತ್ತು ಸಂಪರ್ಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಷಯಗಳನ್ನು ಕೂಡ ಒಳಗೊಂಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. NHRC jurisdiction ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993. NHRC may inquire into allegations of human rights violations or negligence in prevention by public servants subject to the act. NHRC may intervene in pending court proceedings involving human rights allegations with the approval of that court. NHRC is a criminal court that can itself convict an accused and impose imprisonment as the final sentence. Questions of statutory jurisdiction can be examined by constitutional courts through judicial review. Okay. So NHRC ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993ರ ಅಡಿಯಲ್ಲಿ ರಚಿಸಲಾಗಿದೆ. ಕಾಯ್ದೆಯ ಷರತ್ತುಗಳಿಗೆ ಒಳಪಟ್ಟಂತೆ ಮಾನವ ಹಕ್ಕು ಉಲ್ಲಂಘನೆ ಅಥವಾ ಸಾರ್ವಜನಿಕ ಸೇವಕರ ತಡೆಗಟ್ಟುವಿಕೆಯ ನಿರ್ಲಕ್ಷ್ಯದ ಆರೋಪಗಳನ್ನು NHRC ವಿಚಾರಿಸಬಹುದು. ಮಾನವ ಹಕ್ಕು ಉಲ್ಲಂಘನೆ ಆರೋಪಗಳಿರುವ ನ್ಯಾಯಾಲಯದ ಬಾಕಿ ಪ್ರಕ್ರಿಯೆಯಲ್ಲಿ ಆ ನ್ಯಾಯಾಲಯದ ಅನುಮತಿಯಿಂದ NHRC ಮಧ್ಯಪ್ರವೇಶಿಸಬಹುದು. NHRC ಸ್ವತಃ ಆರೋಪಿಯನ್ನು ಅಪರಾಧಿ ಎಂದು ಘೋಷಿಸಿ ಅಂತಿಮವಾಗಿ ಕಾರಾಗೃಹ ಶಿಕ್ಷೆ ವಿಧಿಸುವ ಅಪರಾಧ ನ್ಯಾಯಾಲಯವಾಗಿದೆ. ಕಾನೂನುಬದ್ಧ ಅಧಿಕಾರ ವ್ಯಾಪ್ತಿಯ ಪ್ರಶ್ನೆಗಳನ್ನು ಸಂವಿಧಾನಾತ್ಮಕ ನ್ಯಾಯಾಲಯಗಳು ನ್ಯಾಯಾಂಗ ಪರಿಶೀಲನೆಯ ಮೂಲಕ ಪರಿಶೀಲಿಸಬಹುದು ಅಂತ ಇದೆ. ಓಕೆ. ಸೊ ಇಲ್ಲಿ 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿರುತ್ತೆ. ಸೊ ಹೇಳಿಕೆ 1 ಸರಿಯಾಗಿದೆ, ಆಯಿತಾ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ. ಸೊ ಹೇಳಿಕೆ 4 ತಪ್ಪು. ಓಕೆ. ಸ್ವತಃ ಆರೋಪಿಯನ್ನು ಅಪರಾಧಿ ಎಂದು ಘೋಷಿಸಿ ಕಾರಾಗೃಹ ಶಿಕ್ಷೆ ವಿಧಿಸುವ ಇದು ಅಪರಾಧ ನ್ಯಾಯಾಲಯವಾಗಿದೆ ಅನ್ನೋದು ತಪ್ಪು. ಹೇಳಿಕೆ 5 ಸರಿಯಾಗಿರುತ್ತೆ. ಓಕೆ. ಸೊ ಹೇಳಿಕೆ 5 ಸರಿಯಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ 4 ಮಾತ್ರ. 5 ಹೇಳಿಕೆಗಳಲ್ಲಿ 4 ಮಾತ್ರ ಸರಿಯಾಗಿರುತ್ತೆ ಅಂತ ನಾವು ನೋಡ್ಬೋದು. NHRCಗೆ ವಿಚಾರಣೆ ಮಾಡುವ ಒಂದು ಅಧಿಕಾರ, ಶಿಫಾರಸು ಮತ್ತು ಸಂಬಂಧಿತ ಕಾನೂನುಬದ್ಧ ಅಧಿಕಾರಿಗಳಿವೆ. ಅದು ಅಪರಾಧ ವಿಚಾರಣಾ ನ್ಯಾಯಾಲಯಕ್ಕೆ ಪರ್ಯಾಯವಲ್ಲ. 2000 ಏಪ್ರಿಲ್ 26ರಲ್ಲಿ ನಿರ್ದಿಷ್ಟ ವಿಚಾರಣೆಯ ಅಧಿಕಾರ ವ್ಯಾಪ್ತಿ ಪ್ರಶ್ನೆ ಕಾನೂನುಬದ್ಧ ಸಂಸ್ಥೆಗಳ ಮಿತಿಯನ್ನು ಮತ್ತೊಮ್ಮೆ ಬೆಳಕಿಗೆ ತಂದಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಅದು ಶಿಫಾರಸು ಮಾಡಬಹುದು, ಅವು ಜಾರಿಗೊಳಿಸಬಹುದಾದ ಅಪರಾಧ ತೀರ್ಪಿಗೆ ಸಮಾನವಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ 112. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 112 ಈಸ್ ಇಂಡಿಯಾಸ್ ಇಂಟಗ್ರೇಟೆಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್. ಬೆಂಗಳೂರು ಸಿಟೀಸ್ ಪೊಲೀಸ್ ಇಂಟ್ರೊಡ್ಯೂಸ್ಡ್ AI-enabled multilingual features in the ನಮ್ಮ 112 emergency response ecosystem in 2026. Automated translation and voice technologies can help bridge the language barriers during emergency calls. Human dispatch and emergency response personnel remain important even when AI assists the call handling process. ನಮ್ಮ 112 is a private ride hailing platform with no connection to the public emergency services. AI translation in emergency is guaranteed to be error free in every accent and noisy environment. Okay. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಮ್ಮ 112 ಭಾರತದ ಏಕೀಕೃತ ತುರ್ತು ಪ್ರತಿಕ್ರಿಯಾ ಸಂಖ್ಯೆಯಾಗಿದೆ. ಬೆಂಗಳೂರು ನಗರ ಪೊಲೀಸ್ 2026ರಲ್ಲಿ ನಮ್ಮ 111 ತುರ್ತು ಪ್ರಕ್ರಿಯಾ ವ್ಯವಸ್ಥೆಯಲ್ಲಿ AI ಆಧಾರಿತ ಬಹುಭಾಷಾ ವೈಶಿಷ್ಟ್ಯಗಳನ್ನು ಪರೀಕ್ಷಿಸಿದ್ದು ಸ್ವಯಂಚಾಲಿತ ಅನುವಾದ ಮತ್ತು ಧ್ವನಿ ತಂತ್ರಜ್ಞಾನ ತುರ್ತು ಕರೆಗಳಲ್ಲಿ ಭಾಷಾ ಅಡೆತಡೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಕರೆ ನಿರ್ವಹಣೆಗೆ AI ನೆರವಾದರೂ ಮಾನವ ಡಿಸ್ಪ್ಯಾಚ್ ಮತ್ತು ತುರ್ತು ಪ್ರತಿಕ್ರಿಯಾ ಸಿಬ್ಬಂದಿಯ ಪಾತ್ರ ಮುಖ್ಯವಾಗಿಯೇ ಉಳಿಯುತ್ತದೆ. ನಮ್ಮ 112 ಸಾರ್ವಜನಿಕ ತುರ್ತು ಸೇವೆಗಳೊಂದಿಗೆ ಸಂಬಂಧವಿಲ್ಲದ ಖಾಸಗಿ ರೈಡ್ ಹೇಲಿಂಗ್ ವೇದಿಕೆ. ತುರ್ತು ಪರಿಸ್ಥಿತಿಗಳಲ್ಲಿ AI ಅನುವಾದ ಪ್ರತಿಯೊಂದು ಉಚ್ಚಾರಣೆ ಮತ್ತು ಶಬ್ದಭರಿತ ವಾತಾವರಣದಲ್ಲೂ ತಪ್ಪಿಲ್ಲದೆ ಕಾರ್ಯನಿರ್ವಹಿಸುವುದು ಖಚಿತ ಅಂತ. ಸೊ 4 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1. ಓಕೆ. ಸೊ ನಮ್ಮ 112 ಭಾರತದ ಏಕೀಕೃತ ತುರ್ತು ಪ್ರತಿಕ್ರಿಯಾ ಸಂಖ್ಯೆ ಸರಿಯಾಗಿದೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿರುತ್ತೆ.
ಸೊ ಹೇಳಿಕೆ 3 ಕೂಡ ಸರಿಯಾಗಿರುತ್ತೆ, ಆಯಿತಾ. ಸೊ ಹೇಳಿಕೆ 4 ಕೂಡ ಇಲ್ಲಿ ಸರಿಯಾಗಿರುತ್ತೆ. ಸೊ 4 ಮಾತ್ರ ಸರಿ, ಹಾಗಾಗಿ ಹೇಳಿಕೆ 5 ತಪ್ಪು. ನಮ್ಮ 112 ಸಾರ್ವಜನಿಕ ತುರ್ತು ಸೇವೆಗಳೊಂದಿಗೆ ಸಂಬಂಧವಿಲ್ಲದ ಖಾಸಗಿ ರೈಡ್ ಹೀಲಿಂಗ್ ವೇದಿಕೆ ಅನ್ನೋದು ತಪ್ಪಾಗಿರುತ್ತೆ. ಹೇಳಿಕೆ 6 ಕೂಡ ತಪ್ಪಾಗಿರುತ್ತೆ. ತುರ್ತು ಪರಿಸ್ಥಿತಿಗಳಲ್ಲಿ ಎ ಎನ್ನುವಾದ ಪ್ರತಿಯೊಂದು ಉಚ್ಚಾರಣೆ ಮತ್ತು ಶಬ್ದ ವಾತಾವರಣದಲ್ಲಿ ತಪ್ಪಿಲ್ಲದೆ ಕಾರ್ಯನಿರ್ವಹಿಸುವುದು ಖಚಿತ ಅನ್ನೋದು ತಪ್ಪಾಗಿರುತ್ತೆ. ಓಕೆ. ಬಹುಭಾಷಾ ಬೆಂಗಳೂರಿನಲ್ಲಿ ತುರ್ತು ಸೇವೆಗೆ ಪ್ರವೇಶ ಮತ್ತು ಪ್ರಕ್ರಿಯೆಯನ್ನು ಸುಧಾರಿಸುವುದು AI ಪದರದ ಉದ್ದೇಶವಾಗಿದೆ. ತುರ್ತು AIಯನ್ನು ನಿರ್ಧಾರ ನೆರವು ಸಾಧನವಾಗಿ ನೋಡಬೇಕು. ವಿಶ್ವಾಸಾರ್ಹತೆ ಅಗತ್ಯವಿದ್ದಾಗ ಮೇಲ್ದರ್ಜೆಗೆ ಕಳುಹಿಸುವಿಕೆ ಮತ್ತು ಮಾನವ ವಿಚಾರಣೆ ಅವಶ್ಯ ಅಂತೇಳಿ ನಾವು ನೋಡ್ಬೋದು. ಓಕೆ. ಸೊ ಇದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ 112 ಮೂಲಕ ಪೊಲೀಸ್ ಮತ್ತು ಅಗ್ನಿಶಾಮಕ ಮತ್ತು ಇತರ ತುರ್ತು ಪ್ರತಿಕ್ರಿಯಾ ಮಾರ್ಗಗಳನ್ನು ಏಕೀಕರಿಸುತ್ತದೆ. ಸೊ ಇದು ಇಂಟಗ್ರೇಟ್ಸ್ ದಿ ಪೊಲೀಸ್ ಇದು ಮತ್ತು ಅಗ್ನಿಶಾಮಕ ಫೈರ್ಸ್ ಆ್ಯಂಡ್ ಅದರ್ ಎಮರ್ಜೆನ್ಸಿ ಸಿಚುಯೇಷನ್ಸ್. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಗಂಗಾ expressway is a roughly 594 km access controlled express in Uttar Pradesh connecting Meerut side with Prayagraj. It is designated as a 6-lane greenfield expressway with provision for future expansion. The project includes an emergency airstrip section in Shahjadapur district. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಂಗಾ ಎಕ್ಸ್ಪ್ರೆಸ್ವೇ ಉತ್ತರ ಪ್ರದೇಶದಲ್ಲಿ ಮೀರತ್ ಭಾಗವನ್ನು ಪ್ರಯಾಗ್ರಾಜ್ನೊಂದಿಗೆ ಸಂಪರ್ಕಿಸುವ ಸುಮಾರು 594 ಕಿಲೋಮೀಟರ್ ಉದ್ದದ ಪ್ರವೇಶ ನಿಯಂತ್ರಿತ ಎಕ್ಸ್ಪ್ರೆಸ್ವೇ. ಇದನ್ನು 6 ಪಥಗಳ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ವೇ ಆಗಿ ವಿನ್ಯಾಸಗೊಳಿಸಿದ್ದು ಭವಿಷ್ಯದಲ್ಲಿ ವಿಸ್ತರಣೆಗೆ ಅವಕಾಶವಿದೆ. ಯೋಜನೆಯಲ್ಲಿ ಶಹಜಾದ್ಪುರ್ ಜಿಲ್ಲೆಯಲ್ಲಿ ತುರ್ತು ವಿಮಾನ ಇಳಿಯುವ ಪಟ್ಟಿಯ ಭಾಗವಿದೆ ಅಂತ ಕೇಳಿದ್ದಾರೆ. ಓಕೆ. ಸೊ ಎಲ್ಲ 3 ಕೂಡ ಸರಿಯಾಗಿರುತ್ತೆ. ಸೊ ನೆನ್ಪಿಡಿ. ಸೊ 3 ಕೂಡ ಸರಿಯಾದ ಸ್ಟೇಟ್ಮೆಂಟ್. ಸೊ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳ ಒಂದು ಸರಣಿಯ ಒಂದು ಡಿಸ್ಕಷನ್ನು. ನಿಮಗೆ ಈ ಸರಣಿ ಇಷ್ಟ ಆಗ್ತಾ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಬೋದು. ಸೊ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ದಟ್ ನಮ್ಗೆ ಹೊಸ ವಿಡಿಯೋ ಅಪ್ಲೋಡ್ ಆಗ್ತಾ ಇದ್ದಂಗೆ ನಿಮಗೆ ಇದು ಸಿಗ್ತಾ ಇರುತ್ತೆ. ಈ ಸರಣಿ ಮುಂದುವರಿಯುತ್ತೆ ಜನವರಿ 2025ರಿಂದ ಸೊ ಅಕ್ಟೋಬರ್ 2026ವರೆಗೂ ನಿಮಗೆ ಈ ಒಂದು ಪ್ರಶ್ನೆಗಳನ್ನು ಡಿಸ್ಕಷನ್ ನಾವು ಮಾಡಲಾಗ್ತದೆ. ಸುಮಾರು ಒಂದು 18 ತಿಂಗಳ ಮೇಲೆ ಸೊ ನಿಮಗೆ ಸಿಗುತ್ತೆ. ಇದು 18ರಿಂದ ಒಂದು 20 ತಿಂಗಳ ಮೇಲೆ 22 ತಿಂಗಳದು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸಿಗುತ್ತೆ. ಸೊ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇದರದ್ದು PDF ಏನಾದರೂ ಬೇಕಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನಮ್ಮ ವೆಬ್ಸೈಟ್ ಇನ್ಫಿನಿಟ್ IAS KASಗೆ ಇದನ್ನು ಅಪ್ಲೋಡ್ ಮಾಡ್ತೀವಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ವೆಬ್ಸೈಟ್ ಇನ್ಫಿನಿಟ್ IAS KAS ಕೂಡ ಇನ್ನು ಹೆಚ್ಚಿನ ಒಂದು ಬೇರೆ ಎಕ್ಸಾಮ್ಸ್ಗಳಿಗೆ ಬೇಕಾಗಿದ್ದಂಥ ಮೆಟೀರಿಯಲ್ಗಳೇ ಇದೆ. ಅದನ್ನು ಕೂಡ ನೀವು ವಿಸಿಟ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.